ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 8ನೇ ತರಗತಿಯ ಸೈನ್ಸ್ ಈ ಒಂದು ಪಠ್ಯಪುಸ್ತಕದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ಪೇಪರ್ 1 TETಗೂ ಮತ್ತು PSTR ಹಾಗೆ ನಮ್ಮ ಅನಾಟಮಿಯಲ್ಲಿ ಸೈನ್ಸ್ ಕೂಡ ಇರುತ್ತೆ. ಅದಕ್ಕೂ ಕೂಡ ಈ ಒಂದು ವಿಷಯಗಳು ಯೂಸ್ ಆಗುತ್ತೆ ಅಂಥೇಳಿ ಅನ್ನಿಸ್ತು. ಅದಕ್ಕೆ ಈ ಒಂದು ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಇದು 8ನೇ ತರಗತಿಯ ವಿಡಿಯೋದು ಪಾರ್ಟ್ 1 ಬರುವಂಥದ್ದು. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ, ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ದಹನ ಮತ್ತು ಜ್ವಾಲೆ, ಬಲ ಮತ್ತು ಒತ್ತಡ, ಘರ್ಷಣೆ, ಇಷ್ಟು ಟಾಪಿಕ್ಗಳು ಪಾರ್ಟ್ 1ನಲ್ಲಿ ಬರ್ತವೆ. ಇವತ್ತಿನ ತರಗತಿಯಲ್ಲಿ ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ವಿಷಯದ ಕುರಿತು ತಿಳಿದುಕೊಳ್ಳೋಣ. ಪೆಹಲಿ ಮತ್ತು ಬೂಜು ಬೇಸಿಗೆ ರಜೆಯಲ್ಲಿ ಏನು ಮಾಡಿದ್ದಾರೆ, ತಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿದ್ದಾರೆ. ಅವರ ಚಿಕ್ಕಪ್ಪ ಒಬ್ಬ ರೈತ. ಒಂದಿನ ಅವ್ರು ಏನು ಮಾಡಿದ್ರು, ತಮ್ಮ ಚಿಕ್ಕಪ್ಪನ ಜಮೀನಲ್ಲಿ ಕುರ್ಪಿ, ಕುಡುಗೋಲು, ಸಲಿಕೆ, ನೇಗಿಲು ಮುಂತಾದ ಸಲಕರಣೆಗಳನ್ನು ಅವರು ನೋಡಿದ್ರು. ನಾವು ಈ ಸಲಕರಣೆಗಳನ್ನು ಎಲ್ಲಿ ಹೇಗೆ ಬಳಸ್ತೇವೆ ಎಂದು ನಾನು ತಿಳಿಯಬಯಸುತ್ತೇನೆ. ಎಲ್ಲ ಜೀವಿಗಳಿಗೆ ಆಹಾರದ ಅಗತ್ಯವಿದೆ ಎಂದು ನಾವು ಈಗಾಗಲೇ ತಿಳಿದ್ರಿ. ಪ್ರತಿಯೊಂದು ಜೀವಿಗೂ ಕೂಡ ಏನಿದೆ, ಆಹಾರದ ಅಗತ್ಯ ಇದೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತೇವೆ. ಸಸ್ಯಗಳು ಏನು ಮಾಡ್ತವೆ, ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತೇವೆ. ಆದರೆ ಮನುಷ್ಯರು ಹಾಗಲ್ಲ, ನಾವು ಪರಾವಲಂಬಿ ಜೀವಿಗಳಾಗಿದ್ದೀವಿ. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ಹೇಗೆ ತಯಾರಿಸಿಕೊಳ್ತೇವೆ ಎಂಬುದನ್ನು ನೀವು ಈಗ ಸ್ಮರಿಸಿಕೊಳ್ಬೋದು. ಮನುಷ್ಯರನ್ನು ಒಳಗೊಂಡಂತೆ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ. ಮನುಷ್ಯರು ಮತ್ತು ಪ್ರಾಣಿಗಳು ಏನು ಮಾಡಲ್ಲ, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದಿಲ್ಲ. ಹಾಗಾದರೆ ಪ್ರಾಣಿಗಳು ತಮ್ಮ ಆಹಾರವನ್ನು ಎಲ್ಲಿಂದ ಪಡಿತವೆ? ಹಾಗೆ ತಯಾರಿಸ್ಕೊಳ್ಳಲ್ಲ ಅಂದರೆ ಅವು ಎಲ್ಲಿಂದ ಪಡಿತವೆ ಅಂಥೇಳಿ ನೋಡೋಣ. ಆದರೆ ನಾವು ಆಹಾರವನ್ನು ಏಕೆ ಸೇವಿಸಬೇಕು ಎಂಬ ಪ್ರಶ್ನೆಗೆ ಮೊದಲು ಉತ್ತರ ಕಂಡುಕೊಳ್ಳೋಣ. ನಾವು ಆಹಾರವನ್ನು ಏಕೆ ಸೇವಿಸಬೇಕು ಅಂದರೆ, ಆಹಾರದಿಂದ ದೊರೆಯುವ ಶಕ್ತಿಯನ್ನು ಜೀವಿಗಳು ಮತ್ತು ದೇಹದಲ್ಲಿ ನಡೆಯುವ ವಿವಿಧ ಜೀವಕ್ರಿಯೆಗಳಾದಂತಹ ಜೀರ್ಣಕ್ರಿಯೆ ಆಗಿರ್ಬೋದು, ಶ್ವಾಸಕ್ರಿಯೆ ಆಗಿರ್ಬೋದು, ವಿಸರ್ಜನೆ ಕ್ರಿಯೆಗಳನ್ನು ನಡೆಸಲು ಏನು ಮಾಡ್ತೀವಿ, ಆಹಾರವನ್ನು ಬಳಸ್ತೀವಿ. ನಾವು ನಮ್ಮ ಆಹಾರವನ್ನು ಸಸ್ಯಗಳು ಇಲ್ಲವೇ ಪ್ರಾಣಿಗಳು ಅಥವಾ ಎರಡರಿಂದಲೂ ಪಡೆಯುತ್ತೇವೆ. ನಮ್ಮ ಆಹಾರವನ್ನು ಮನುಷ್ಯರು ಮಾಡ್ತೀವಿ, ಸಸ್ಯಾಹಾರಿನೂ ಮತ್ತು ಮಾಂಸಾಹಾರಿನೂ. ಒಬ್ಬರು ವೆಜಿಟೇರಿಯನ್ ಇರ್ತಾರೆ, ಆದರೆ ಅದರ ಮುಖ್ಯವಾಗಿ ಮನುಷ್ಯರು ಏನಂದರೆ ಸಸ್ಯಾಹಾರಿ ಮತ್ತು ಪ್ರಾಣಿಹಾರಿ, ಅಂದರೆ ಎರಡೂ ಆಹಾರವನ್ನು ಸೇವನೆ ಮಾಡ್ತಾರೆ. ನಮಗೆಲ್ಲರಿಗೂ ಆಹಾರದ ಅಗತ್ಯ ಇರುವುದರಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ನಮ್ಮ ದೇಶವು ಏನು ಮಾಡಿದ್ದೇವೆ, ನಾವು ಆಹಾರವನ್ನು ಒದಗಿಸುವುದು ಹೇಗೆ ಎಂಬುದು ಎಲ್ಲರಿಗೆ ಪ್ರಶ್ನೆಯಾಗಿದೆ. ಆಹಾರವನ್ನು ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪಾದಿಸಬೇಕಾಗ್ತದೆ. ಅಷ್ಟು ಜನರಿಗೆ ಆಹಾರ ಉತ್ಪಾದನೆ ಮಾಡಬೇಕಾದ್ರೆ, ಭಾಳಷ್ಟು ಪ್ರಮಾಣದಲ್ಲಿ ಆಹಾರ ಒದಗಿಸಬೇಕಾದ್ರೆ ಭಾಳಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಉತ್ಪಾದನೆ ಮಾಡಬೇಕು. ಹೆಚ್ಚಿನ ಜನಸಮೂಹಕ್ಕೆ ಆಹಾರವನ್ನು ಒದಗಿಸಬೇಕಾದರೆ ಆಹಾರದ ನಿಯಮಿತ ಉತ್ಪಾದನೆ, ಸಮರ್ಪಕ ನಿರ್ವಹಣೆ ಮತ್ತು ವಿತರಣೆ ಆಗಬೇಕು. ಎಲ್ಲರಿಗೂ ಆಹಾರ ಸಿಗಬೇಕಾದ್ರೆ ಅವರು ಕರೆಕ್ಟಾಗಿ ಉತ್ಪಾದನೆ ಆಗಬೇಕು ಮತ್ತು ನಿರ್ವಹಣೆ ಮಾಡಬೇಕು, ಅವಕ್ಕೆ ಹಾಗೆ ವಿತರಣೆ ಕೂಡ ಮಾಡಬೇಕು. ಕೃಷಿ ಪದ್ಧತಿಗಳು. ಕ್ರಿಸ್ತಪೂರ್ವ 10,000ದವರೆಗೆ ಜನರು ಅಲೆಮಾರಿಗಳಾಗಿದ್ದರು. ಅಲ್ಲಿವರೆಗೆ ಏನಾಗಿದ್ದರು, ಅಲೆಮಾರಿಗಳಾಗಿದ್ದರು. ಅವರಿಗೆ ಯಾವುದೇ ರೀತಿಯಾದಂತಹ ಏನಾಗಿರಲಿಲ್ಲ, ಆಹಾರ ಉತ್ಪಾದನೆ ಸಂಗ್ರಹಣೆ ಬಗ್ಗೆ ಗೊತ್ತಿರಲಿಲ್ಲ. ಆಹಾರ ಮತ್ತು ವಸತಿಯನ್ನು ಹುಡುಕಿಕೊಂಡು ಸ್ಥಳದಿಂದ ಸ್ಥಳಕ್ಕೆ ಗುಂಪುಗಳಲ್ಲಿ ಏನು ಮಾಡ್ತಾಯಿದ್ರು, ಅಲೆದಾಡ್ತಾಯಿದ್ರು. ಅವರು ಹಣ್ಣುಗಳು ಮತ್ತು ತರಕಾರಿಗಳನ್ನು ಹಸಿಯಾಗೆ ತಿಂತಾಯಿದ್ರು. ಹಣ್ಣು ಮತ್ತು ತರಕಾರಿ ಏನು ಮಾಡ್ತಾಯಿದ್ರು, ಹಸಿಯಾಗೆ ತಿಂತಾಯಿದ್ರು. ಕ್ರಮೇಣ ಆಹಾರಕ್ಕಾಗಿ ಏನು ಮಾಡ್ತಾಯಿದ್ರು, ಅವರು ಪ್ರಾಣಿಗಳನ್ನು ಬೇಟೆಯಾಡ್ತಾಯಿದ್ರು. ನಂತರ ಕೃಷಿ ಮಾಡುವುದಕ್ಕೆ ಪ್ರಾರಂಭಿಸಿ ಭತ್ತ, ಗೋಧಿ ಮತ್ತು ಇತರೆ ಆಹಾರ ಬೆಳೆಗಳನ್ನು ಅವರು ಉತ್ಪಾದಿಸ್ತಾಯಿದ್ರು. ಹೀಗೆ ಕೃಷಿಯ ಉಗಮ ಆಯಿತು. ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡುವುದಕ್ಕೆ ಏನಂತೀವಿ, ನಾವು ಬೆಳೆ ಅಂತೇಳಿ ಕರಿತೀವಿ. ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವುದಕ್ಕೆ ಕೃಷಿ ಅಂತೀವಿ. ಉದಾಹರಣೆಗೆ ಗೋಧಿ ಬೆಳೆ ಆಗಿರ್ಬೋದು, ಏನಾಗಿರ್ಬೋದು, ಗೋಧಿ ಬೆಳೆ ಆಗಿರ್ಬೋದು, ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಬೆಳೆಗಳಲ್ಲಿ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು ಮತ್ತು ವಿಭಿನ್ನ ವಿಧಗಳಿವೆ ಎಂದು ನಿಮಗೆ ತಿಳಿದಿದೆ. ಬೆಳೆಗಳಲ್ಲಿ ಧಾನ್ಯಗಳು ಬೆಳೆಯಬಹುದು, ತರಕಾರಿಗಳು ಬೆಳೆಯೋದು, ಹಣ್ಣುಗಳು, ಬೇರೆ ಬೇರೆ ವಿಧಗಳಿದ್ದಾವೆ. ಇವುಗಳಲ್ಲಿ ನಾವು ಬೆಳೆಯುವ ಋತುಗಳಿಗೆ ಅನುಗುಣವಾಗಿ ಏನು ಮಾಡ್ಬೋದು, ನಾವು ವರ್ಗೀಕರಣ ಮಾಡ್ಬೋದು. ಭಾರತ ಒಂದು ವಿಶಾಲವಾದಂತಹ ದೇಶ. ಅಲ್ಲಿ ಉಷ್ಣಾಂಶ, ತೇವಾಂಶ, ಮಳೆಯ ಪ್ರಮಾಣ ಏನಾಗ್ತೈತಿ, ಹವಾಮಾನ ಪರಿಸ್ಥಿತಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನಾಗಿರ್ತದೆ, ಭಿನ್ನವಾಗಿರ್ತೈತಿ. ದೇಶದ ವಿಭಿನ್ನ ಭಾಗಗಳಲ್ಲಿ ವೈವಿಧ್ಯಮಯ ಬೆಳೆಗಳನ್ನು ನಾವು ಬೆಳಿತೀವಿ. ಒಂದು ಕಡೆ ರಾಗಿ ಬೆಳೆದರೆ ಒಂದು ಕಡೆ ಜೋಳ ಬೆಳೀತಾರೆ, ಒಂದು ಕಡೆ ಕಬ್ಬು ಬೆಳೀತಾರೆ, ಒಂದು ಕಡೆ
ಭತ್ತ ಬೆಳೀತಾರೆ. ಹೀಗೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಆಹಾರಗಳನ್ನು ಬೆಳೀತಾರೆ. ವೈವಿಧ್ಯತೆಯ ಹೊರತಾಗಿ 2 ವ್ಯಾಪಕವಾದ ಬೆಳೆಯ ವಿಧಾನವನ್ನು ಇಲ್ಲಿ ಅಳವಡಿಸಲಾಗಿದೆ. 2 ಬೆಳೆಯ ವಿಧಗಳು ಕಂಡುಬರ್ತವೆ. ಒಂದು ಖಾರಿಫ್ ಬೆಳೆಗಳು ಮತ್ತು ಇನ್ನೊಂದು ರಬಿ ಬೆಳೆಗಳು. ಖಾರಿಫ್ ಬೆಳೆಗಳು ಇವು ಮಳೆಗಾಲದಲ್ಲಿ ಬೆಳೀತಾರೆ. ಇವು ಏನು ಮಾಡ್ತಾವೆ ಅಂತಂದರೆ ಜೂನಿಂದ ಸೆಪ್ಟೆಂಬರ್ವರೆಗೆ ಏನು ಮಾಡ್ತಾರೆ, ಬಿತ್ತನೆ ಮಾಡ್ತಾರೆ. ಅವು ಯಾವಪ್ಪ ಇಲ್ಲಿ ಬೆಳೆಯೋದಂದರೆ ಜೋಳ ಆಗಿರ್ಬೋದು, ಭತ್ತ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ನೆಲಗಡಲೆ ಆಗಿರ್ಬೋದು, ಹತ್ತಿ, ಇವೆಲ್ಲ ಏನು ಖಾರಿಫ್ ಬೆಳೆಗಳು ಅಂದರೆ ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆಗಳು. ಈಗ ರಬಿ ಬೆಳೆಗಳು ಇವು ಎಲ್ಲಿ ಚಳಿಗಾಲದಲ್ಲಿ ಬೆಳೀತಾರೆ. ಯಾವ್ಯಾವಪ್ಪ ಅಂತಂದರೆ ಗೋಧಿ, ಕಡಲೆ ಮತ್ತು ಸಾಸಿವೆ, ಅಗಸಿ, ಇವೆಲ್ಲ ಏನು ಚಳಿಗಾಲದ ಬೆಳೆಗಳು. ಇವು ಎಲ್ಲಿಂದ ಎಲ್ಲಿಗಟ್ಟ ಕಂಡುಬರ್ತವೆ ಅಂದರೆ ಅಕ್ಟೋಬರಿಂದ ಮಾರ್ಚ್ವರೆಗೆ ಇರ್ತವೆ ಈ ಬೆಳೆಗಳು. ಇವುಗಳ ಹೊರತಾಗಿ ದ್ವಿದಳ ಧಾನ್ಯಗಳು, ತರಕಾರಿಗಳು ಬೇಸಿಗೆಯಲ್ಲಿ ಅನೇಕ ಪ್ರದೇಶಗಳಲ್ಲಿ ಏನು ಮಾಡ್ತಾರೆ, ಬೆಳೀತಾರೆ. ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು ಹೆಂಗೆ ಬೆಳಿತೀವಿ. ಭತ್ತವನ್ನು ಚಳಿಗಾಲದಲ್ಲಿ ಬೆಳೆಯೋದ್ರಲ್ಲಿ ಕಾರಣ ಏನು? ಅತ್ಯಧಿಕ ಬೆಳೆಗೆ, ಭತ್ತದ ಬೆಳೆಗೆ ಏನು ಬೇಕು, ಅತ್ಯಧಿಕವಾಗಿ ಪ್ರಮಾಣದಲ್ಲಿ ನೀರು ಬೇಕು. ಅದರಿಂದ ಇದನ್ನು ಮಳೆಗಾಲದಲ್ಲಿ ಬೆಳೆಯಲು ಸಾಧ್ಯ ಇಲ್ಲ. ಸರಿ, ಮಳೆಗಾಲದಲ್ಲಿ ಬೆಳಿಬೇಕು, ಚಳಿಗಾಲದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಚಳಿಗಾಲದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರ್ತೈತಿ. ಬೆಳೆಗಳು ಕೃಷಿಯ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಏನು ಮಾಡ್ತಾರೆ, ಕೈಗೊಳ್ಳುವ ಅನೇಕ ಚಟುವಟಿಕೆಗಳನ್ನು ಒಳಗೊಂಡಿರ್ತದೆ. ಈ ಚಟುವಟಿಕೆಗಳಲ್ಲಿ ಒಬ್ಬ ಏನಿರ್ತಾನೆ ಅಂದರೆ ಮಾಲಿ ಇರ್ತಾನೆ ಅಥವಾ ಸ್ವಂತ ನೀವೇ ನಿಮ್ಮ ಮನೆಯಲ್ಲಿ ಏನು ಮಾಡ್ಬೋದು, ಅಲಂಕಾರಿಕ ಸಸ್ಯಗಳನ್ನು ಬೆಳೆಯುವಾಗ ಕೈಗೊಳ್ಳುವ ಚಟುವಟಿಕೆಗಳಂತೆ ಇರುವುದನ್ನು ನೀವು ಗಮನಿಸಬಹುದು. ಈ ಚಟುವಟಿಕೆಗಳು ಅಥವಾ ಕಾರ್ಯಗಳನ್ನು ಕೃಷಿ ಪದ್ಧತಿಗಳು ಅಂತೇಳಿ ಕರಿತೀವಿ. ಕೃಷಿ ಚಟುವಟಿಕೆನೇ ಈ ಕೆಳಗಿನಂತೆ ಮಾಡಬೇಕು. ಹೇಗೆ ಮಾಡಬೇಕಂದ್ರೆ ಫಸ್ಟ್ ಮಣ್ಣನ್ನು ಹದಗೊಳಿಸಬೇಕು, ಬಿತ್ತನೆ ಮಾಡಬೇಕು, ಸಾವಯವ ಗೊಬ್ಬರಗಳು ಹಾಕಬೇಕು, ಆಮೇಲೆ ರಸಗೊಬ್ಬರ ಹಾಕಬೇಕು, ನೀರಾವರಿ ಮಾಡಬೇಕು, ಕಳೆಗಳಿಂದ ರಕ್ಷಣೆ ಮಾಡಬೇಕು ಅಂದರೆ ಕಳೆ ತೆಗಿಬೇಕು, ಕೊಯ್ಲು ಮಾಡಬೇಕು ಅಂದರೆ ಕಟಾವು ಮಾಡಬೇಕು, ಆಮೇಲೆ ಸಂಗ್ರಹಣೆ ಮಾಡಬೇಕು. ಇಷ್ಟು ಬೆಳೆ ಪದ್ಧತಿಗಳು ಅಂದರೆ ವಿಧಾನಗಳಲ್ಲಿ ಮಾಡಬೇಕು. ನಾವು ಮೊದಲು ಮಣ್ಣನ್ನು ಹದಗೊಳಿಸಬೇಕು. ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದನ್ನು ಕೃಷಿಯ ಮೊದಲ ಹಂತ ಅಂತೇಳಿ ಕರಿತೀವಿ. ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯ ಅಂದರೆ ಮಣ್ಣನ್ನು ತಿರುವಿ ಹಾಕೋದು ಮತ್ತು ಅದನ್ನು ಸಡಿಲಗೊಳಿಸುವುದು. ಅದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗ್ತದೆ. ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಸಡಿಲವಾದ ಮಣ್ಣು ಅವುಗಳ ಸುಲಭ ಉಸಿರಾಟಕ್ಕೆ ಏನು ಮಾಡ್ತೈತಿ, ಅನುವು ಮಾಡಿಕೊಡ್ತೈತಿ. ಮಣ್ಣಿನ ಸಡಿಲಗೊಳಿಸುವಿಕೆಯ ಬೇರುಗಳು ಸುಲಭ ಉಸಿರಾಟಕ್ಕೆ ಏನಾಗ್ತದೆ, ಪೂರಕವಾಗಲ್ಲ. ಅದಕ್ಕೆ ಕಾರಣ ಏನಂದರೆ ಸಡಿಲವಾದ ಮಣ್ಣು ಎರೆಹುಳುಗಳು ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಏನಾಗ್ತೈತೆ, ಸಹಾಯ ಮಾಡ್ತೈತಿ. ಈ ಜೀವಿಗಳು ರೈತನ ಮಿತ್ರ. ಯಾವುದು ಎರೆಹುಳು ಏನಂತೀವಿ, ರೈತನ ಮಿತ್ರ ಅಂತೇಳಿ ಕರಿತೀವಿ. ಏಕೆಂದರೆ ಇವುಗಳು ಮಣ್ಣನ್ನು ತಿರುವಿ ಹಾಕ್ತವೆ ಮತ್ತು ಸಡಿಲಗೊಳಿಸ್ತವೆ, ಅದಕ್ಕೆ ಹುಮ್ಮಸ್ಸನ್ನು ಕೂಡ ಸೇರಿಸ್ತವೆ. ಆದರೆ ಮಣ್ಣನ್ನು ತಿರುವಿ ಹಾಕುವ ಮತ್ತು ಸಡಿಲಗೊಳಿಸುವ ಅಗತ್ಯ ಏನು ಅಂತಂದರೆ ಖನಿಜಗಳು, ನೀರು, ಲವಣ ಮತ್ತು ಈ ಜೀವಿಗಳು ಏನು ಮಾಡ್ತವೆ, ಒಳಗೊಂಡಿರ್ತವೆ. ಅದಕ್ಕೋಸ್ಕರ ಮಣ್ಣನ್ನು ತಿರುವಿ ಹಾಕಬೇಕು. ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳು ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ವಿಘಟನೆಗೊಳ್ತವೆ. ಹೀಗೆ ಸತ್ತ ಜೀವಿಗಳಲ್ಲಿನ ಅನೇಕ ಪೋಷಕಾಂಶಗಳು ಮಣ್ಣಿಗೆ ಮರಳಿ ಸೇರಲ್ಪಡ್ತದೆ. ಈ ಪೋಷಕಾಂಶಗಳು ಪುನಃ ಸಸ್ಯಗಳಿಂದ ಏನು ಮಾಡ್ತವೆ, ಹೀರಲ್ಪಡ್ತವೆ. ಕೇವಲ ಕೆಲವು ಸೆಂಟಿಮೀಟರ್ಗಳಷ್ಟು ದಪ್ಪದ ಮಣ್ಣಿನ ಮೇಲ್ಪದರ ಸಸ್ಯಗಳು ಬೆಳವಣಿಗೆಯನ್ನು ಬೆಂಬಲಿಸುವುದರಿಂದ ಮಣ್ಣು ಸಡಿಲಗೊಳಿಸುವ ಪ್ರಕ್ರಿಯೆ ಪೋಷಕಾಂಶಗಳಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರ್ತೀವಿ. ಪೋಷಕಾಂಶಗಳನ್ನು ಸಸ್ಯಗಳು ಬಳಸಿಕೊಳ್ತವೆ. ಅದರಿಂದ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಸಡಿಲಗೊಳಿಸುವುದು ಬೆಳೆಗಳನ್ನು ಬೆಳೆಯಲು ಅತಿ ಮುಖ್ಯವಾಗಿ ನಮಗೆ ಕಂಡುಬರ್ತದೆ. ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವಂಥ ಒಂದು ಪ್ರಕ್ರಿಯೆ ಏನಂತೀವಿ ನಾವು ಉಳುಮೆ ಮಾಡೋದು ಅಂತೀವಿ. ಉಳುಮೆ ಮಾಡ್ತೀವಿ ಅಂತೆಲ್ಲ ಇದನ್ನು ನೇಗಿಲನ್ನು ಬಳಸಿ ಉಳುಮೆ ಮಾಡ್ತಾರೆ. ನೇಗಿಲನ್ನು ಮರ ಅಥವಾ ಕಬ್ಬಿಣದಿಂದ ಮಾಡ್ತಾರೆ. ಒಂದು ವೇಳೆ ಮಣ್ಣು ಬಹಳಷ್ಟು ಒಣಗಿದರೆ ಉಳುಮೆ ಮಾಡುವ ಮೊದಲು ಏನು ಮಾಡ್ತಾರೆ ಅಂದರೆ ನೀರನ್ನು ಹಾಯಿಸ್ತಾರೆ, ನೀರನ್ನು ಹಾಕ್ತಾರೆ. ಫಸ್ಟ್ ಉಳುಮೆ ಮಾಡಿದ ಜಮೀನು ದೊಡ್ಡ ಬಂಡೆಗಳನ್ನು ಹೊಂದಿರ್ಬೋದು. ಉಳುಮೆ ಮಾಡಿದಾಗ ದೊಡ್ಡ ದೊಡ್ಡ ಬಂಡೆಗಳು ಬರ್ಬೋದು. ಅವುಗಳಿಗೆ ಏನಂತೀವಿ, ಹೆಂಟೆಗಳು ಅಂತೇಳಿ ಕರಿತೀವಿ. ಏನಂದರೆ ಹೆಂಟೆಗಳು ಇರುತ್ತೆ. ಈ ಹೆಂಟೆಗಳನ್ನು ಒಡೆಯುವುದು ಅತಿ ಮುಖ್ಯವಾಗಿದೆ. ಇಲ್ಲಿ ಬಿತ್ತನೆ ಮಾಡಲು ಮತ್ತು ನೀರಾವರಿ ಉದ್ದೇಶಕ್ಕಾಗಿ ಜಮೀನನ್ನು ಮಟ್ಟ ಮಾಡ್ತಾರೆ. ಲೇವೆಲ್ಲರ್ ಎಂಬ ಉಪಕರಣದಿಂದ ಮಣ್ಣನ್ನು ಏನು ಮಾಡ್ತಾರೆ, ಮಟ್ಟ ಮಾಡ್ತಾರೆ. ಮಣ್ಣನ್ನು ಯಾವ ಉಪಕರಣದಿಂದ ಮಾಡ್ತಾರೆ ಮಟ್ಟ ಅಂದರೆ ಲೇವೆಲ್ಲರ್. ಕೆಲವು ವೇಳೆ ಉಳುಮೆಗೆ ಮೊದಲು ಮಣ್ಣಿಗೆ ಏನು ಮಾಡ್ತಾರೆ, ಗೊಬ್ಬರವನ್ನು ಹಾಕ್ತಾರೆ. ಗೊಬ್ಬರವು ಮಣ್ಣಿನೊಂದಿಗೆ ಸರಿಯಾಗಿ ಮಿಶ್ರಣವಾಗಲು ಉಳುಮೆ ಸಹಾಯ ಮಾಡ್ತೈತಿ. ಬಿತ್ತನೆಗೆ ಮೊದಲು ಮಣ್ಣನ್ನು ಕೂಡ ಏನು ಮಾಡಬೇಕು, ತೇವಪೂರಿತಗೊಳಿಸಲಾಗ್ತೈತಿ. ಇವಾಗ ಕೃಷಿ ಉಪಕರಣಗಳು ಹೆಚ್ಚಿನ ಇಳುವರಿ ಪಡೆಯಲು ಬಿತ್ತನೆ ಮಾಡುವ ಮೊದಲು ನಾವೇನು ಮಾಡ್ತೀವಿ, ಮಣ್ಣನ್ನು ಸಣ್ಣ ಸಣ್ಣ ಕಣಗಳ ಗಾತ್ರಕ್ಕೆ ಪುಡಿ ಮಾಡ್ತೀವಿ. ಇದನ್ನು ಕೆಲವು ಸಲಕರಣೆಗಳ ಸಹಾಯದಿಂದ ಮಾಡ್ತೀವಿ. ಈ ಉದ್ದೇಶಕ್ಕೆ ಬಳಸುವ ಮುಖ್ಯ ಸಲಕರಣೆಗಳು ಯಾವುವಂದರೆ ನೇಗಿಲು, ಎಡೆಕುಂಟೆ, ಕಲ್ಟಿವೇಟರ್. ಇವೇನು ಮಾಡ್ತೀವಿ, ನಾವು ಮಣ್ಣನ್ನು ಸಣ್ಣ ಸಣ್ಣ ಕಣಗಳ ಗಾತ್ರಕ್ಕೆ ಪುಡಿ ಮಾಡೋದಕ್ಕೆ ಬಳಸ್ತೀವಿ. ನೇಗಿಲು, ಎಡೆಕುಂಟೆ ಮತ್ತು ಕುಂಟೆ ಕಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಹಂಗೆ
ನೇಗಿಲು, ಎಡೆಕುಂಟೆ ಮತ್ತು ಕಲ್ಟಿವೇಟರ್ ಇವನ್ನು ಮಣ್ಣನ್ನು ಸಣ್ಣ ಸಣ್ಣ ಗಾತ್ರಕ್ಕೆ ಮಾಡಲಿಕ್ಕೆ ಬಳಸ್ತೀವಿ. ಹಾಗಾದರೆ ನೇಗಿಲು ಏನು ಕೆಲಸ ಮಾಡ್ತದೆ ನೋಡಿರಿ. ಮಣ್ಣನ್ನು ಉಳುಮೆ ಮಾಡಲು ಮತ್ತು ಬೆಳೆಗಳಿಗೆ ಗೊಬ್ಬರಗಳನ್ನು ಹಾಕಲು, ಕಳೆಗಳನ್ನು ತೆಗೆಯಲು, ಮಣ್ಣನ್ನು ಪುಡಿ ಮಾಡಲು ಮುಂತಾದ ಕೆಲಸಗಳಿಗೆ ಏನು ಮಾಡ್ತಾರೆ, ಈ ನೇಗಿಲನ್ನು ಬಳಸ್ತಾರೆ. ಈ ಸಲಕರಣೆಯಿಂದ ಎದರಿಂದ ಮಾಡ್ತಾರೆ ಅಂದರೆ ಮರದಿಂದ ಮಾಡ್ತಾರೆ. ಎತ್ತುಗಳಿಂದ ಅಥವಾ ಪ್ರಾಣಿಗಳಿಂದ ಅಂದರೆ ಕುದುರೆಗಳು, ಒಂಟೆಗಳಿಂದ ಏನು ಮಾಡ್ತಾರೆ, ಈ ಮಣ್ಣನ್ನು ಏನು ಮಾಡ್ತಾರೆ, ಹದಗೊಳಿಸ್ತಾರೆ. ಬಲಯುತವಾದ ತ್ರಿಕೋನಾಕಾರದ ಕಬ್ಬಿಣದ ಚೂರನ್ನು ಹೊಂದಿದ್ದು ಅದನ್ನು ನೇಗಿಲಿಗೆ ಕೊಳ ಅಂತೇಳಿ ಕರಿತೀವಿ. ಕೊಳ ಅಂದರೆ ಏನಂತಂದರೆ ತ್ರಿಕೋನಾಕಾರ ಇರ್ತೈತೆ ಮತ್ತು ಕಬ್ಬಿಣದ ಚೂರನ್ನು ಹೊಂದಿರ್ತೈತೆ. ಇದಕ್ಕೇನಂತೀವಿ, ನೇಗಿಲಿನ ಕುಳ ಅಂತೇಳಿ ಕರಿತೀವಿ. ಉದ್ದನೆಯ ಮರದ ತುಂಡು ನೇಗಿಲಿನ ಮುಖ್ಯ ಭಾಗವಾಗಿರ್ತೈತೆ. ಇದನ್ನು ಈಚು ಅಂಥೇಳಿ ಕರಿತೀವಿ. ಅದಕ್ಕೆ ಈಚು ಅಂಥೇಳಿ ಕರೀತಾರೆ. ಈಚಿನ ಒಂದು ತುದಿಯಲ್ಲಿ ಹಿಡಿಕೆ ಇರ್ತೈತಿ, ಅದಕ್ಕೆ ಮೇಣಿ ಅಂತೇಳಿ ಕರಿತದೆ. ಹಿಡಿಕೆ ಅಥವಾ ಮೇಣಿ ಇರುತ್ತದೆ. ಇನ್ನೊಂದು ತುದಿಗೆ ಏನಿರುತ್ತೆ, ಎತ್ತುಗಳು ಕುತ್ತಿಗೆ ಮೇಲಿಡುವ ನೊಗಕ್ಕೆ ಕಟ್ಟಿರ್ತಾರೆ. ಮೇಲಿಟ್ಟು ಏನು ಮಾಡ್ತೀವಿ, ಕುತ್ತಿಗೆ ಮೇಲಿಟ್ಟು ನೊಗವನ್ನು ಕಟ್ತಾರೆ. ಒಂದು ಜೊತೆ ಎಷ್ಟು ಎತ್ತುಗಳು ಇರ್ತವೆ ಅಂದರೆ 2 ಎತ್ತುಗಳು ಇರ್ತವೆ. ಒಬ್ಬ ಮನುಷ್ಯ ಸುಲಭವಾಗಿ ನೇಗಿಲನ್ನು ಬಳಸ್ತಾನೆ. ಇಲ್ಲಿದೆ ನೋಡಿ, ಚಿತ್ರ ನೆನಪಿಟ್ಕೊಳ್ರಿ. ಇದು ಏನಿದು, ಇದು ನೊಗ. ಇದಕ್ಕೇನಂತೀವಿ, ಇದು ಈಚು. ಇದು ನೇಗಿಲಿನ ಕುಳ. ಇಲ್ಲಿ ಕೊಟ್ಟಿದ್ದಾರೆ ನೇಗಿಲು ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೇಗಿಲು ಇದು ಏನಂದರೆ ಇದು ನೇಗಿಲಿನ ಕುಳ, ಇದು ಈಚು, ಇದು ಏನಪ್ಪ ಅಂದರೆ ನೊಗ. ಇದು ಈಚು, ಇದು ಈಚು, ಇದು ನೇಗಿಲಿನ ಕುಳ. ಇತ್ತೀಚಿನ ದಿನಗಳಲ್ಲಿ ಕಬ್ಬಿಣದ ನೇಗಿಲುಗಳನ್ನು ಸ್ಥಳೀಯವಾಗಿ ದೊರಕುವ ಮರದ ನೇಗಿಲುಗಳನ್ನು ಬದಲಿಸುತ್ತೇವೆ. ಇತ್ತೀಚೆಗೆ ಏನು ಮಾಡ್ತಾ ಇದ್ದಾವಂತೆ, ಕಬ್ಬಿಣದ ನೇಗಿಲುಗಳನ್ನು ಸಿಗ್ತಾ ಇದ್ದಾವಂತೆ. ಇವಾಗ ಎಡೆಕುಂಟೆ ಇದೊಂದು ಸರಳವಾದಂತಹ ಉಪಕರಣವಾಗಿದ್ದು ಕಳೆಗಳನ್ನು ತೆಗೆಯಲು ಏನು ಮಾಡ್ತಾರೆ, ಎಡೆಕುಂಟೆಯನ್ನು ಬಳಸ್ತಾರೆ. ಇದು ಮಣ್ಣನ್ನು ಕೂಡ ಸಡಿಲಗೊಳಿಸ್ತೈತಿ. ಇದು ಮರ ಅಥವಾ ಕಬ್ಬಿಣದಿಂದ ಮಾಡ್ತಾರೆ. ಉದ್ದನೆಯ ತುಂಡನ್ನು ಹೊಂದಿರ್ತದೆ. ಇದು ಅಗಲವಾದ ಬಲಯುತವಾದ ಒಂದು ಕಬ್ಬಿಣದ ತಟ್ಟೆಯಂಥ ರಚನೆಯನ್ನು ಇದರ ಒಂದು ತುದಿಯಲ್ಲಿ ಅಳವಡಿಸಲಾಗಿರ್ತದೆ. ಇದು ಬ್ಲೇಡ್ನಂತೆ ಕೆಲಸ ಮಾಡ್ತೈತಿ. ಇದು ಸಹ ಪ್ರಾಣಿಗಳಿಂದ ಎಳೆಯಲ್ಪಡ್ತೈತಿ. ಇದನ್ನು ಸಹ ಪ್ರಾಣಿಗಳಿಂದ ಎಳೆಯಲ್ಪಡ್ತಾರಂತೆ. ಇದೇ ಏನದು, ಎಡೆಕುಂಟೆ. ಇದು ಎಡೆಕುಂಟೆಯ ಚಿತ್ರ. ಇದೇನಿದು, ಇದು ನೊಗ, ಇದು ಹಿಡಿಕೆ, ಇದು ಕೈ ಹಿಡಿಕೆ, ಇದು ಬಾಗಿದ ತಟ್ಟೆ, ಇದು ಸರಳು, ಇಷ್ಟೆಲ್ಲ ಇದು ಎಡೆಕುಂಟೆ ಅಂತೇಳಿ ಕರಿತೀವಿ ಇದಕ್ಕೆ. ಇವಾಗ ಕಲ್ಟಿವೇಟರ್. ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಟ್ರ್ಯಾಕ್ಟರ್ನಿಂದ ಎಳೆಯುವ ಕಲ್ಟಿವೇಟರ್ನಿಂದ ಉಳುಮೆಯನ್ನು ಮಾಡ್ತಾರೆ. ಕಲ್ಟಿವೇಟರ್ನ ಬಳಕೆಯಿಂದ ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯ ಆಗ್ತೈತೆ. ಕಲ್ಟಿವೇಟರ್ ಬಳಸೋದ್ರಿಂದ ಏನಾಗ್ತೈತೆ ಅಂದರೆ ದೈಹಿಕ ಶ್ರಮ ಮತ್ತು ಸಮಯದ ಕೂಡ ಉಳಿತಾಯ ಆಗ್ತೈತೆ. ಇವಾಗ ಬಿತ್ತನೆ ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿರ್ತೈತಿ. ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರವಾದಂಥ ಮತ್ತು ಸ್ವಚ್ಛ ಉತ್ತಮ ಗುಣಮಟ್ಟದ ಬೀಜಗಳನ್ನು ನಾವು ಹಾಕಬೇಕು. ರೈತರು ಅಧಿಕ ಇಳುವರಿ ನೀಡುವ ಬೀಜಗಳನ್ನು ಏನು ಮಾಡ್ತಾರೆ, ಬಳಕೆ ಮಾಡ್ತಾರೆ. ಬೀಜಗಳೇನಾದರೂ ನೀರಿನ ಮೇಲೆ ತೇಲ್ತಿದ್ರೆ, ಒಂದು ವೇಳೆ ಬೀಜಗಳು ತೇಲಾಡುತ್ತಿದ್ದು ಕಂಡು ಬಂದರೆ ಅವು ಮುಳುಗಿದ ಬೀಜಗಳಿಗಿಂತ ಏನಾಗಿರ್ತವೆ, ಹಗುರವಾಗಿರ್ತವೆ ಅಥವಾ ಭಾರವಾಗಿರುತ್ತವೆ ಎಂಬುದನ್ನು ನಾವು ತಿಳ್ಕೋಬೇಕು. ಅವು ಏಕೆ ಹಗುರವಾಗಿರ್ತವೆ ಅಂತಂದರೆ ಹಾನಿಗೊಳಗಾದ ಬೀಜಗಳಾಗಿರ್ತವೆ ಮತ್ತು ಟೊಳ್ಳಾಗಿರ್ತವೆ. ಅದರಿಂದ ಅವು ಏನಿರ್ತವೆ, ಅಂದರೆ ಹಗುರವಾಗಿರ್ತವೆ. ಅದರಿಂದ ಅವು ನೀರಿನ ಮೇಲೆ ಏನು ಮಾಡ್ತವೆ, ತೇಲ್ತವೆ. ಉತ್ತಮ ಆರೋಗ್ಯಕರ ಬೀಜಗಳನ್ನು ಹಾನಿಗೊಂಡ ಬೀಜಗಳಿಗಿಂತ ಪ್ರತ್ಯೇಕಿಸಲು ಇದೇನಾಗಿದೆ, ಒಂದು ಉತ್ತಮವಾದಂತಹ ವಿಧಾನವಾಗಿದೆ. ಬಿತ್ತನೆ ಮಾಡುವ ಮೊದಲು ಬಿತ್ತನೆ ಬಳಸುವ ಸಲಕರಣೆಗಳ ಬಗ್ಗೆ ತಿಳಿದುಕೊಳ್ಳುವುದು ಒಂದು ಪ್ರಮುಖವಾದಂತಹ ಕೆಲಸ. ಬಿತ್ತನೆಗೆ ಏನೇನು ಸಲಕರಣೆಗಳು ಬಳಸ್ತೀವಿ ಅಂತೇಳಿ ತಿಳ್ಕೊಳ್ಳೋಣ. ಈಗ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಒಂದು ಆಲಿಕೆಯ ಆಕಾರದಲ್ಲಿರ್ತದೆ. ಬಿತ್ತನೆ ಬಳಸುವಂತಹ ಒಂದು ಸಲಕರಣೆ ಆಲಿಕೆಯ ಆಕಾರದಲ್ಲಿರ್ತೈತಿ. ಇದನ್ನು ನಾವು ಏನಂತೀವಿ ಅಂದರೆ ಕೂರಿಗೆ ಅಂಥೇಳಿ ಕರಿತೀವಿ. ಬೀಜಗಳನ್ನು ಕೂರಿಗೆಯ ಆಲಿಕೆಯಂತಹ ಭಾಗದಲ್ಲಿ ತುಂಬುತ್ತಾರೆ. ಚೂಪಾದ ತುದಿಗಳನ್ನು ಹೊಂದಿದ 2 ಅಥವಾ 3 ಕೊಳವೆಗಳ ಮೂಲಕ ಕೆಳಗೆ ಬರ್ತವೆ. ಈ ತುದಿಗಳು ಮಣ್ಣಿನೊಳಗೆ ಚುಚ್ಚಿ ಬೀಜಗಳನ್ನು ಏನು ಮಾಡ್ತಾರೆ, ಬಿತ್ತುತ್ತಾರೆ. ಬಿತ್ತನೆಯ ಸಾಂಪ್ರದಾಯಿಕ ವಿಧಾನ ಮತ್ತು ಒಂದು ಯಾಂತ್ರಿಕ ಕೂರಿಗೆ. ಇದೊಂದು ಯಂತ್ರದ ಕೂರಿಗೆ ಆಗಿರ್ತದೆ. ಇದು ಯಾಂತ್ರಿಕ ಕೂರಿಗೆ.
ಈಗಿನ ಕಾಲದಲ್ಲಿ ಟ್ರ್ಯಾಕ್ಟರ್ಗಳ ಸಹಾಯದಿಂದ ಯಾಂತ್ರಿಕ ಕೂರಿಗೆಯನ್ನು ಬಳಸಿ ಬಿತ್ತನೆ ಮಾಡ್ತೀವಿ. ಈ ಸಲಕರಣೆಗಳ ಸರಿಯಾದ ಆಳದಲ್ಲಿ ಮತ್ತು ಅಂತರದಲ್ಲಿ ಒಂದೇ ರೀತಿಯ ಬೀಜಗಳನ್ನು ಬಿತ್ತನೆ ಮಾಡ್ತಾರೆ. ಬಿತ್ತನೆಯ ನಂತರ ಬೀಜಗಳನ್ನು ಮಾಡ್ತಾರೆ ಮಣ್ಣಿನಿಂದ ಮುಚ್ಚುತ್ತದೆ. ಇದು ಮುಚ್ಚಿದೆ ಅಂತೇಳಿ ಖಚಿತಪಡಿಸ್ಕೋತಾರೆ. ಪಕ್ಷಿಗಳು ಬೀಜಗಳು ತಿನ್ನದಂತೆ ಅದನ್ನು ಮಾಡ್ತಾರೆ ರಕ್ಷಿಸ್ತಾರೆ. ಯಾಂತ್ರಿಕ ಕೂರಿಗೆಯಿಂದ ಮಾಡುವ ಬಿತ್ತನೆ ಸಮಯವನ್ನು ಕೂಡ ಉಳಿಸ್ತದೆ. ಸಮಯದಲ್ಲಿ ಕಡಿಮೆ ಆಗ್ತದೆ. ಸಸ್ಯಗಳು ಒತ್ತೊತ್ತಾಗಿ ದಟ್ಟವಾಗಿ ಬೆಳೆಯುವುದನ್ನು ತಪ್ಪಿಸಲು ಬೀಜಗಳ ನಡುವೆ ಏನು ಮಾಡ್ತಾರೆ, ಅಂತರ ಇಡ್ತಾರೆ. ಸಸ್ಯಗಳು ಸಾಕಷ್ಟು ಸೌರ ಬೆಳಕು, ಪೋಷಕಾಂಶಗಳು ಮತ್ತು ನೀರನ್ನು ಮಣ್ಣಿನಿಂದ ಪಡೆಯಲು ಇದೇನು ಮಾಡ್ತದೆ, ಸಹಾಯಕವಾಗ್ತದೆ. ಕೆಲವು ವೇಳೆ ದಟ್ಟವಾದ ಬೆಳವಣಿಗೆಯನ್ನು ತಪ್ಪಿಸಲು ಕೂಡ ಸಸ್ಯಗಳನ್ನು ಕಿತ್ತಾಕಬೇಕಾಗ್ತದೆ. ದಟ್ಟ ಬಿದ್ದರೆ ಏನು ಮಾಡ್ತಾರೆ, ಅಲ್ಲಿರುವ ದಟ್ಟ ಬೆಳೆಗಳು ಇದು ಕಾಳುಗಳು ಬಿದ್ದು ದಟ್ಟ ಸಸ್ಯಗಳು ಬಂದರೆ ಅಲ್ಲಿ ಸ್ವಲ್ಪ ಕಿತ್ತಾಕ್ತಾರೆ. ಇವಾಗ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸಬೇಕು. ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಮತ್ತು ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವ ಪದಾರ್ಥಗಳನ್ನು ಏನಂತೀವಿ ನಾವು ಸಾವಯವ ಗೊಬ್ಬರಗಳು ಅಥವಾ ರಸಗೊಬ್ಬರಗಳು ಅಂಥೇಳಿ ಕರಿತೀವಿ. ನಾನು ಒಂದು ತೋಟದಲ್ಲಿ ಬೆಳೆ ಆರೋಗ್ಯಕರವಾಗಿರುವುದನ್ನು ನೋಡಿದೆ. ಅದರ ಪಕ್ಕದ ತೋಟದಲ್ಲಿನ ಸಸ್ಯಗಳು ದುರ್ಬಲವಾಗಿದ್ದವು. ಏಕೆ ಕೆಲವು ಸಸ್ಯಗಳು ಇತರ ಸಸ್ಯಗಳಿಗಿಂತ ಚೆನ್ನಾಗಿ ಬೆಳೀತವೆ ಅಂದರೆ ಅಲ್ಲಿ ರಸಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರಗಳು, ಸಾವಯವ ಗೊಬ್ಬರಗಳು ಹಾಕಿರಲ್ಲ, ಅದಕ್ಕೆ ಚೆನ್ನಾಗಿ ಬರೋದು. ಮಣ್ಣು ಖನಿಜಯುಕ್ತ ಪೋಷಕಾಂಶಗಳನ್ನು ಬೆಳೆಗೆ ಏನು ಮಾಡ್ತದೆ, ಒದಗಿಸ್ತದೆ. ಸಸ್ಯಗಳ ಬೆಳವಣಿಗೆ ಮತ್ತು ಪೋಷಕಾಂಶಗಳು ಅತ್ಯಗತ್ಯ ಪ್ರಮಾಣದಲ್ಲಿ ಕೆಲವು ಪ್ರದೇಶದಲ್ಲಿ ಏನು ಮಾಡ್ತಾರೆ, ರೈತರು ಒಂದು ಜಮೀನಿನಲ್ಲಿ ಒಂದಾದ ನಂತರ ಒಂದರಂತೆ ಬೆಳೆಗಳನ್ನು ಬೆಳೀತಾರೆ. ಜಮೀನನ್ನು ಉಳುಮೆ ಮಾಡದೆ ಖಾಲಿ ಅಥವಾ ಬೀಳು ಬಿಡುವುದೇ ಇಲ್ಲ. ಏನು ಮಾಡ್ತಾರೆ, ಒಂದು ಬೆಳೆ ತೆಗೆದು ಇನ್ನೊಂದು ಬೆಳೆಯನ್ನು ಹಾಕ್ತಾರೆ, ಯಾವುದೇ ಇಲ್ಲಿ ಬೀಳು ಬೆಳಕ್ಕೆ ಬಿಡೋದಿಲ್ಲ. ಇಲ್ಲಿ ಪೋಷಕಾಂಶಗಳು ಏನಾಗ್ಬೋದು ಅಂತೇಳಿ ನಾವು ಏನು ಮಾಡಬೇಕು, ಯೋಚನೆ ಮಾಡಬೇಕು. ನಿರಂತರವಾಗಿ ಬೆಳೆಗಳನ್ನು ಬೆಳೆಯುವುದಕ್ಕೆ ಮಣ್ಣಿನಲ್ಲಿ ಕೆಲವು ಪೋಷಕಾಂಶಗಳ ಕೊರತೆ ಉಂಟಾಗ್ತದೆ. ಒಂದೇ ರೀತಿಯ ಬೆಳೆಗಳು ಹಾಕ್ತಾ ಇದ್ರೆ ಏನಾಗ್ತೈತೆ, ಇಲ್ಲಿ ಪೋಷಕಾಂಶಗಳ ಬೆಳೆಗಳು ಕಡಿಮೆ ಆಗ್ತವೆ. ಅದಕ್ಕೋಸ್ಕರ ಬೆಳೆಗಳನ್ನು ಚೇಂಜ್ ಮಾಡಿ ಹಾಕಬೇಕು. ರೈತರು ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನು ಬಯಲು ಪ್ರದೇಶಗಳಲ್ಲಿ ಏನು ಮಾಡ್ತಾರೆ, ಗುಂಡಿಗೆ ತೋಡಿ ರಾಶಿ ಹಾಕಿ ವಿಘಟನೆ ಹೊಂದಲು ಬಿಡ್ತಾರೆ. ಕೆಲವು ಸೂಕ್ಷ್ಮ ಜೀವಿಗಳಿಂದ ವಿಘಟನೆ ಕ್ರಿಯೆ ನಡೆಯುತ್ತದೆ. ವಿಘಟನೆ ಹೊಂದಿದ ಪದಾರ್ಥವನ್ನು ಸಾವಯವ ಗೊಬ್ಬರಗಳನ್ನು ಹಾಕಿ ಬಳಸ್ತಾರೆ. ಎರೆಹುಳು ಗೊಬ್ಬರದ ಬಗ್ಗೆ ಏನು ಮಾಡೀವಿ, 6ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಂತೆ. ಅದೇನೋ ಸರಿ ನೀವು ಹೋಗಿ ನೋಡ್ಕೊಳ್ಳಿ. ಇದೊಂದು ಪ್ರಯೋಗ ಇದೆ, ಚಟುವಟಿಕೆ ಬೇಡ. ಇಲ್ಲೇನು ಮಾಡಿದಾರಂತೆ, ಎಲ್ಲ ಲೋಟಗಳಲ್ಲಿ ಎಲ್ಲ ಸಸ್ಯಗಳು ಏಕರೀತಿಯಾಗಿ ಬೆಳೆದಿವೆಯಾ, ಇಲ್ಲ. ಯಾಕೆಂದರೆ ಒಂದು ಗೊಬ್ಬರ ಇದೆ, ಒಂದು ಗೊಬ್ಬರ ಇಲ್ಲ ರೀತಿ ಆಗಿರ್ತದೆ, ಅದಕ್ಕೆ ಆ ಥರ ಬೆಳೆಯೋದಿಲ್ಲ. ಯಾವ ಲೋಟದಲ್ಲಿ ಸಸ್ಯಗಳ ಬೆಳವಣಿಗೆ ಅತ್ಯಂತ ವೇಗವಾಗಿದೆ, ರಸಗೊಬ್ಬರ ರಾಸಾಯನಿಕ ಪದಾರ್ಥವಾಗಿದ್ದು ಒಂದು ನಿರ್ದಿಷ್ಟ ಪೋಷಕಾಂಶಗಳನ್ನು ಹೆಚ್ಚಾಗಿ ಹೊಂದಿರುತ್ತದೆ. ಅಲ್ಲಿ ಏನು ಮಾಡ್ತಾರೆ, ಎಲ್ಲಿ ರಾಸಾಯನಿಕ ಗೊಬ್ಬರಗಳು ಹಾಕಿರ್ತಾರೆ ಅದು ಚೆನ್ನಾಗಿ ಬೆಳೆದಿರ್ತೈತಿ. ಇವು ಸಾವಯವ ಗೊಬ್ಬರಗಳಿಗಿಂತ ಹೇಗೆ ಭಿನ್ನವಾಗಿದೆ. ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸ್ತಾರೆ. ರಸಗೊಬ್ಬರಗಳಲ್ಲಿ ಕೆಲವು ಉದಾಹರಣೆಗಳೆಂದರೆ ಅದು ಯೂರಿಯಾ ಆಗಿರ್ಬೋದು, ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು, ಸೂಪರ್ ಸಲ್ಫೇಟ್ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, NPK ಆಗಿರ್ಬೋದು, ನೈಟ್ರೋಜನ್, ಫಾಸ್ಫರಸ್. ರಸಗೊಬ್ಬರ ಬಳಕೆ ಇವನ್ನೆಲ್ಲ ಏನಂದರೆ ಇವೆಲ್ಲ ರಾಸಾಯನಿಕ ಗೊಬ್ಬರಗಳು. ಯಾವ್ಯಾವ ರಾಸಾಯನಿಕ ಗೊಬ್ಬರ ಅಂತ ಹೇಳ್ಬೋದು, ನೆನ್ಪಿಟ್ಕೋಬೇಕು. ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸೂಪರ್ ಸಲ್ಫೇಟ್, ಪೊಟ್ಯಾಶ್, NPK ಪೊಟ್ಯಾಷಿಯಮ್, NPK ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಅಂತ ಅರ್ಥ. NPK ಅಂದರೆ ನೈಟ್ರೋಜನ್, N ಅಂದರೆ ನೈಟ್ರೋಜನ್, P ಅಂದರೆ ಫಾಸ್ಫರಸ್, K ಅಂದರೆ ಪೊಟ್ಯಾಷಿಯಮ್ ಅಂತ ಅರ್ಥ. ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಗೋಧಿ, ಭತ್ತ ಮತ್ತು ಜೋಳಗಳು ಬೆಳೆಗಳು ಅಧಿಕ ಇಳುವರಿಯನ್ನು ಪಡೆಯಲು ರೈತರಿಗೆ ಏನಾಗ್ತವೆ, ಸಹಾಯಕ ಆಗ್ತವೆ. ಆದರೆ ರಸಗೊಬ್ಬರಗಳ ಅಧಿಕ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕೂಡ ಏನಾಗ್ತೈತೆ, ಕಡಿಮೆ ಆಗ್ತದೆ. ಅತಿಯಾಗಿ ರಸಗೊಬ್ಬರಗಳು ಹಾಕಿದ್ರೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಅಲ್ಲಿ ಕಡಿಮೆ ಆಗ್ತೈತೆ. ರಸಗೊಬ್ಬರಗಳ ಜಲಮಾಲಿನ್ಯದ ಆಕಾರ ಕೂಡ ಆಗಿದೆ. ಆದ್ದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ರಸಗೊಬ್ಬರಗಳ ಬದಲಿಗೆ ಸಾವಯವ ಗೊಬ್ಬರಗಳು ಹಾಕಬೇಕು. ಎರಡು ಬೆಳೆಗಳ ನಡುವೆ ಸ್ವಲ್ಪ ಕಾಲ ಜಮೀನನ್ನು ಉಳುಮೆ ಮಾಡದೆ ಬೀಳು ಬಿಡಬೇಕು. ಅದರಿಂದ ಕೂಡ ನಾವು ಫಲವತ್ತತೆಯನ್ನು ಹೆಚ್ಚಿಸ್ಬೋದು. ಸಾವಯವ ಗೊಬ್ಬರಗಳ ಬಳಕೆ ಮಣ್ಣಿನ ಸಂರಕ್ಷಣೆ ಮತ್ತು ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರ್ತೈತೆ. ಇದು ಮಣ್ಣಿಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಮರುಭರ್ತಿ ಮಾಡಲಿಕ್ಕೆ ಸಹಾಯಕ ಆಗ್ತೈತೆ. ಬೆಳೆ ಸರದಿ ಪದ್ಧತಿಯು ಮಣ್ಣಿಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಒಂದೊಂದು ವಿಧಾನ. ವಿಭಿನ್ನ ಬೆಳೆಗಳನ್ನು ಒಂದಾದ ನಂತರ ಒಂದರಂತೆ ಬೆಳೆಯದೆ ಏನು ಮಾಡಬೇಕು, ಬೆಳೆಗಳನ್ನು ಚೇಂಜ್ ಮಾಡಿ ಬೆಳೆಯಬೇಕು.
ಉತ್ತರ ಭಾರತದ ರೈತರು ಏನು ಮಾಡ್ತಾರೆ, ಲೆಗುಮ್ ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೀತಿದ್ದಾರೆ ಮತ್ತು ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೀತಾರೆ. ಇದು ಮಣ್ಣಿಗೆ ಏನು ಮಾಡ್ತದೆ, ನೈಟ್ರೋಜನ್ ಮರುಭರ್ತಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹೀಗೆ ಈ ಪದ್ಧತಿಯನ್ನು ಅಳವಡಿಸಿಕೊಂಡು ಏನು ಮಾಡ್ತಾರೆ, ರೈತರು ಬೆಳೆಗಳನ್ನು ಬೆಳೀತಾರೆ. ಅವರಿಗೆ ಉತ್ತೇಜನವನ್ನು ಕೊಡಬೇಕಾಗುತ್ತೆ. ರೈಜೋಬಿಯಂ ಬ್ಯಾಕ್ಟೀರಿಯಾದ ಬಗ್ಗೆ ಕಲಿತಿದ್ದೀವಿ. ನಾವು ಏನು ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಬಗ್ಗೆ ಕಲಿತಿದ್ದೀವಂತೆ. ಇವು ಲೆಗುಮಿನಸ್ ಅಂದರೆ ದ್ವಿದಳ. ಲೆಗುಮಿನಸ್ ಅಂದರೆ ಏನಂದರೆ ದ್ವಿದಳ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಇರ್ತವೆ. ಇವು ವಾತಾವರಣದಲ್ಲಿ ನೈಟ್ರೋಜನನ್ನು ಏನು ಮಾಡ್ತವೆ, ಸ್ಥಿರೀಕರಣಗೊಳಿಸ್ತವೆ. ನೈಟ್ರೋಜನ್ ಇರುವಂತೆ ನೋಡ್ಕೊಳ್ತವೆ. ಇನ್ನೊಂದು ಕಡೆ ರಸಗೊಬ್ಬರ ಕೊಟ್ಟಿದ್ದಾರೆ, ಇನ್ನೊಂದು ಸಾವಯವ ಗೊಬ್ಬರ. ಇವೆರಡರೊಳಗೆ ವ್ಯತ್ಯಾಸ ಏನಿದೆ ನೋಡಿರಿ. ರಸಗೊಬ್ಬರವು ಮಾನವ ನಿರ್ಮಿತ ಆಗಿರ್ತದೆ, ಮಾನವನೇ ಮಾಡ್ತಾನೆ ಮತ್ತು ನಿರವಯವ ಲವಣ ಆಗಿರ್ತದೆ. ಸಾವಯವ ಗೊಬ್ಬರವು ಹೆಂಗಿರ್ತದೆ ಅಂದರೆ ಒಂದು ನೈಸರ್ಗಿಕ ಪದಾರ್ಥ ಆಗ್ತದೆ, ನಿಸರ್ಗದಂತೆ ಕೂಡಿರ್ತದೆ. ಇದನ್ನು ಸಗಣಿ ಅಥವಾ ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಏನು ಮಾಡ್ತಾರೆ, ಬೆಳೀತಾರೆ. ಊರ ಕಡೆ ಎಲ್ಲ ಹಳ್ಳಿಗಳೆಲ್ಲ ಈ ಸಾವಯವ ಗೊಬ್ಬರ ಮಾಡ್ತಾರೆ. ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸ್ತಾರೆ. ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸ್ತಾರೆ. ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸನ್ನು ಮಣ್ಣಿಗೆ ಒದಗಿಸುವುದಿಲ್ಲ. ಸಾವಯವ ಗೊಬ್ಬರವು ಸಾಕಷ್ಟು ಪ್ರಮಾಣದ ಹ್ಯೂಮಸನ್ನು ಮಣ್ಣಿಗೆ ಉತ್ಪಾದಿಸ್ತವೆ. ರಸಗೊಬ್ಬರ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂಗಳಂಥ ಸಸ್ಯ ಪೋಷಕಗಳನ್ನು ಸಮೃದ್ಧವಾಗಿವೆ. ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿವೆ. ಇವಾಗ ನೀರಾವರಿ. ಎಲ್ಲ ಜೀವಿಗಳಿಗೆ ಏನು ಬೇಕು, ನೀರು ಬೇಕು. ನೀರು ಅಗತ್ಯವಾಗಿ ಬೇಕಾಗ್ತೈತೆ. ಸಸ್ಯಗಳು, ಹೂಗಳು, ಹಣ್ಣುಗಳು, ಬೀಜಗಳು ಸಮರ್ಪಕ ಬೆಳವಣಿಗೆ ಹಾಗೂ ವಿಕಾಸಕ್ಕೆ ಕೂಡ ನೀರು ಬೇಕು. ನೀರು ಸಸ್ಯಗಳ ಬೇರುಗಳಿಂದ ಹೀರಲ್ಪಡ್ತೈತಿ. ನೀರಿನ ಜೊತೆಗೆ ಖನಿಜಗಳು ಬೇಕು, ಲವಣಗಳು ಬೇಕು, ರಸಗೊಬ್ಬರಗಳು ಬೇಕು. ಸಸ್ಯಗಳು ಏನು ಮಾಡ್ತವೆ, 90% ನೀರನ್ನು ಒಳಗೊಂಡಿರ್ತವೆ. ನೀರು ಅತಿ ಅಗತ್ಯ, ಏಕೆಂದರೆ ಶುಷ್ಕ ಪರಿಸ್ಥಿತಿಗಳಲ್ಲಿ ಬೀಜಗಳು ಏನಾಗ್ತವೆ, ಮೊಳೆಯಲಾರವು. ಅಂದರೆ ಬಿಸಿಲಿದ್ದಾಗ ಏನಾಗಲ್ಲ, ಬೆಳೆಗಳು ಒಣಗಲ್ಲ. ಪೋಷಕಗಳು ನೀರಿನಲ್ಲಿ ಕರಗಿ ಸಸ್ಯದ ಎಲ್ಲ ಭಾಗಗಳಿಗೆ ಏನು ಮಾಡ್ತವೆ, ನೀರನ್ನು ಸಾಗಿಸುತ್ತವೆ. ಬಿಸಿಗಾಳಿಯಲ್ಲಿ ಬೆಳೆಗೆ ರಕ್ಷಣೆಯನ್ನು ಕೂಡ ಒದಗಿಸ್ತವೆ. ಬೆಳೆಯ ಆರೋಗ್ಯಕರ ಬೆಳವಣಿಗೆಗೆ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಲು ಜಮೀನಿಗೆ ಏನು ಮಾಡ್ತಾರೆ, ನಿಯಮಿತವಾಗಿ ನೀರನ್ನು ಹಾಯಿಸ್ತಾ ಇರ್ತಾರೆ. ಜಮೀನನ್ನು ತೇವಾಂಶ ತಗಬೇಕಂತೇಳಿ ನೀರನ್ನು ಅವಾಗ ಜಮೀನಿಗೆ ಹೂಡ್ತಾ ಇರ್ತಾರೆ. ಬೆಳೆಗಳ ನಿಯತ ಕಾಲಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ಏನಂತೀವಿ, ನಾವು ನೀರಾವರಿ ಅಂತೇಳಿ ಕರಿತೀವಿ. ಇವಾಗ ನೀರಾವರಿಯ ಆಕಾರಗಳು. ನೀರಾವರಿಯ ಆಕಾರಗಳೇವಂದರೆ ಬಾವಿಗಳಾಗಿರ್ಬೋದು, ಕೊಳವೆ ಬಾವಿಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಸರೋವರಗಳು, ಇವೆಲ್ಲ ಏನು ನದಿಗಳು, ಅಣೆಕಟ್ಟುಗಳು, ಕಾಲುವೆಗಳು, ಇವೆಲ್ಲ ಏನು ನೀರಾವರಿಯ ಆಕಾರಗಳು. ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು ಹಿಂದೆ ಏನಿದೀವು ಅಂತಂದರೆ, ಬಾವಿಗಳು, ಸರೋವರಗಳು, ಕಾಲುವೆಗಳು ಲಭ್ಯವಿರುವ ನೀರನ್ನು ಏನು ಮಾಡ್ತಾರೆ, ಜಮೀನಿಗೆ ಹಾಯಿಸಲು ವಿಭಿನ್ನ ವಿಧಾನಗಳನ್ನು ಮಾಡ್ತಾರೆ. ಈ ವಿಧಾನಗಳನ್ನು ಜಾನುವಾರು ಅಥವಾ ಮನುಷ್ಯರ ಶ್ರಮವನ್ನು ಬಳಸ್ತಾರೆ. ಅದರಿಂದ ಈ ವಿಧಾನ ಅಗ್ಗವಾದರೂ ಕಡಿಮೆ ಫಲಕಾರಿಯಾಗಿದೆ. ವಿವಿಧ ಸಾಂಪ್ರದಾಯಿಕ ವಿಧಾನಗಳು ಯಾವಪ್ಪ ಅಂದರೆ ಇಲ್ಲ ವಿಧಾನ ನೋಡಿ. ಅಗಟೆ ಅಥವಾ ರಾಟಿ ವಿಧಾನ, ಸರಪಳಿ ಪಂಪು, ಏತ ನೀರಾವರಿ, ರಾಹಟ್ ಅಂದರೆ ಸನ್ನೆಕೋಲು, ಇವೆಲ್ಲ ಏನು ಸಾಂಪ್ರದಾಯಿಕ ನೀರಾವರಿಯ ವಿಧಾನಗಳು. ಇವೆಲ್ಲ ಬಳಸಿ ಏನು ಮಾಡ್ತಾರೆ, ನೀರಾವರಿಯನ್ನು ಮಾಡ್ತಾರೆ. ಯಾವುದು ಹಗಲು ಅಂದರೆ ರಾಟಿ ವಿಧಾನ, ಸರಪಳಿ ಪಂಪು ಮೂಲಕ, ಏತ ನೀರಾವರಿ ಮೂಲಕ, ರಾಹಟ್ ಅಂದರೆ ಸನ್ನೆಕೋಲು ವಿಧಾನದ ಮೂಲಕ ಏನು ಮಾಡ್ತಾರೆ, ನೀರಾವರಿಯನ್ನು ಮಾಡ್ತಾರೆ. ನೀರನ್ನು ಮೇಲೆತ್ತಲು ಪಂಪ್ಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ. ನೀರನ್ನು ಮೇಲೆತ್ತಬೇಕಾದ್ರೆ ಪಂಪ್ಗಳನ್ನು ಬಳಸ್ತಾರೆ. ಡೀಸೆಲ್, ಜೈವಿಕ ಅನಿಲ ಅಂದರೆ ಗೋಬರ್ ಗ್ಯಾಸ್, ವಿದ್ಯುತ್ ಮತ್ತು ಸೌರಶಕ್ತಿಯನ್ನು ಈ ಪಂಪ್ಗಳನ್ನು ನಡೆಸಲು ಏನು ಮಾಡ್ತಾರೆ, ಬಳಸ್ತಾರೆ. ನೋಡ್ರಿ, ಇದು ಅಗಳು ಅಂದರೆ ನೀರನ್ನು ಹೀಗೆ ಹಾಕೋದು. ಆಮೇಲೆ ಸರಪಳಿ ಪಂಪ್, ಇದ್ರ ಮೂಲಕ ಏನು ಮಾಡ್ತಾರೆ, ನೀರನ್ನು ಹಾಯಿಸ್ತಾರೆ ಜಮೀನಿಗೆ. ಇದು ಏತ ನೀರಾವರಿ. ಈ ಥರ ಮಾಡೋದೇನಂತೆ, ಇದು ಏತ ನೀರಾವರಿ ಅಂತೆ. ಇದು ರಾಹಟ್ ಅಂದರೆ ಸನ್ನೆಕೋಲಿನ ಮೂಲಕ ನೀರಾವರಿಯನ್ನು ಮಾಡೋದು. ಈ ವಿಧಾನವನ್ನು ಬಳಸಿ ಸಾಂಪ್ರದಾಯಿಕ ನೀರಾವರಿಯನ್ನು ಮಾಡ್ತಾಯಿದ್ರು. ಇವಾಗ ನೀರಾವರಿಯ ಆಧುನಿಕ ವಿಧಾನಗಳು ಯಾವ್ಯಾವಿದ್ದಾವೆ ಅಂತಂದರೆ, ಒಂದು ತುಂತುರು ವಿಧಾನ. ತುಂತುರು ನೀರಾವರಿ ಅಂತೀವಲ್ಲ,
ಇಲ್ಲೇನು ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದಂತಹ ಭೂಮಿಗೆ ಈ ವಿಧಾನ ಏನಾಗ್ತದೆ ಹೆಚ್ಚಾಗ್ತೈತೆ. ಅಂದರೆ ನೀರಿನ ಲಭ್ಯತೆ ಇರಲಿಲ್ಲ, ಅಲ್ಲಿ ಏನು ಮಾಡ್ತಾರೆ, ತುಂತುರು ನೀರಾವರಿಯನ್ನು ಬಳಸ್ತಾರೆ. ಇಲ್ಲಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವಂತಹ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ಏನು ಮಾಡ್ತಾರೆ, ನಿಯತ ಅಂತರದಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸ್ತಾರೆ. ಒಂದು ಮೋಟ್ರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಿಂದ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮೂಲಕ ಏನು ಮಾಡ್ತದೆ, ಹೊರಚಿಮ್ಮುತ್ತದೆ. ಇದು ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ. ಹುಲ್ಲು ಹಾಸುಗಳು, ಕಾಫಿ ತೋಟ, ಇತರ ಬೆಳೆಗಳಿಗೆ ತುಂತುರು ನೀರಾವರಿಯನ್ನು ಬಳಸ್ತಾರೆ. ಎಲ್ಲೆಲ್ಲಿ ಬಳಸ್ತಾರಪ್ಪ ಅಂದರೆ ಇದು ಹುಲ್ಲು ಹಾಸುಗಳು ಮಾಡ್ತಾರಲ್ಲ ಅದಕ್ಕೆ. ಆಮೇಲೆ ಕಾಫಿ ತೋಟದಲ್ಲಿ ಇತರ ಒಂದು ಬೆಳೆಗಳಿಗೆ ಏನು ಮಾಡ್ತಾರೆ, ಈ ನೀರಾವರಿಯನ್ನು ಬಳಸ್ತಾರೆ. ಯಾವುದು, ತುಂತುರು ನೀರಾವರಿ. ಇದು ನೋಡಿದ್ದು ತುಂತುರು ನೀರಾವರಿ. ಇಲ್ಲಿ ಪೈಂಪುಗಳಿದ್ದಾವೆ. ಪೈಂಪು ಹಿಂಗೆ ಮಾಡಿ ಮೇಲೆ ಪೈಪ್ಗಳು ಮಾಡಿ ನೀರನ್ನು ಬೀಳ್ತವೆ. ಪೈಪ್ಗಳ ಮುಖಾಂತರ ಏನು ಮಾಡ್ತವೆ, ನೀರನ್ನು ಕೆಳಗಡೆ ಬೀಳ್ತವೆ. ಇದಕ್ಕೆ ಏನಂತೀವಿ, ತುಂತುರು ನೀರಾವರಿ ಅಂತೀವಿ. ಇವಾಗ ಹನಿ ನೀರಾವರಿ ಅಂದರೆ ಕೆಳಗಡೆ ಬೇರುಗಳಿಗೆ ಬೀಳ್ತೈತೆ ನೀರು. ಈ ವಿಧಾನವನ್ನು ಹನಿ ನೀರಾವರಿ ಅಂತೇಳಿ ಕರಿತೀವಿ. ಬೇರುಗಳ ಬರೀ ಹನಿಯಾಗಿ ನೀರನ್ನು ಬೀಳೋದಕ್ಕೆ ಹನಿ ನೀರಾವರಿ ಅಂತ ಹೇಳ್ತೀವಿ. ಹಣ್ಣಿನ ಗಿಡಗಳಿಗೆ, ಉದ್ಯಾನಗಳಿಗೆ, ಮರಗಳಿಗೆ ಈ ವಿಧಾನವನ್ನು ಬಳಸ್ತಾರೆ. ಇಲ್ಲಿ ನೀರು ವ್ಯರ್ಥವಾಗುವುದೇ ಇಲ್ಲ. ನೀರಿನ ಲಭ್ಯತೆ ಅತ್ಯಂತ ಕಷ್ಟವಾಗಿರುವಂಥದ್ದಲ್ಲಿ ಇದನ್ನು ಕೂಡ ಬಳಸ್ತಾರೆ. ಈಗ ಕಳೆಗಳಿಂದ ರಕ್ಷಣೆ. ಕಳೆ ಅಂದರೆ ಹುಲ್ಲನ್ನು ಇರೋದನ್ನು ತೆಗೆಯೋದು. ಬೂಜು ಮತ್ತು ಪಾಯಲಿ ಹತ್ತಿರವಿರುವ ಗೋಧಿಯ ಹೊಲಕ್ಕೆ ಹೋಗ್ತಾರೆ. ಅಲ್ಲಿ ಹೊಲದಲ್ಲಿ ಇತರ ಕೆಲವು ಸಸ್ಯಗಳನ್ನು, ಗೋಧಿ ಸಸ್ಯಗಳನ್ನು ಬೆಳೆಯೋದನ್ನು ಕಾಣ್ತಾರೆ. ಅದಕ್ಕೆ ನಾವೇನಂತೀವಿ, ವೇಸ್ಟೇಜ್ ಬೆಳೀತದಲ್ಲ, ಅದಕ್ಕೆ ಏನಂತೀವಿ, ಕಳೆ ಅಂತೇಳಿ ಕರಿತೀವಿ. ಒಂದು ಜಮೀನಲ್ಲಿ ಬೆಳೆಯ ಜೊತೆಗೆ ಅನೇಕ ಅನಪೇಕ್ಷಿತ ಸಸ್ಯಗಳು ಬೆಳಿತೇವೆ. ಅದಕ್ಕೆ ಏನಂತೀವಿ, ಕಳೆ ಅಂತೇಳಿ ಕರಿತೀವಿ. ಕಳೆಗಳನ್ನು ತೆಗೆಯಲ್ಲೇ ಕಳೆ ಸೀಳುವಿಕೆ ಅಂತೀವಿ. ಕಳೆ ತೆಗೆದು ಹಾಕುವುದಕ್ಕೆ ಏನಂತೀವಿ, ಕಳೆ ಸೀಳುವಿಕೆ ಅಂತ ಕರಿತೀವಿ. ಕಳೆಗಳು ನೀರು, ಪೋಷಕಾಂಶಗಳು ಮತ್ತು ಸ್ಥಳ ಅಥವಾ ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುವುದರಿಂದ ಕಳೆ ಕೀಳುವಿಕೆ ಅಗತ್ಯವಾಗ್ತೈತೆ. ಏಕೆಂದರೆ ಬೆಳೆಗಳ ಬೆಳೆಯುವಿಕೆಗೆ ಅವು ಏನು ಮಾಡ್ತವೆ, ಹಾನಿ ಮಾಡ್ತವೆ. ಕೆಲವು ಕಳೆಗಳು ಕೊಯ್ಲಿನ ಸಮಯದಲ್ಲೂ ಕಾಣಿಸ್ಕೊಳ್ತವೆ ಮತ್ತು ಮನುಷ್ಯರಿಗೆ ಹಾಗೂ ಪ್ರಾಣಿಗಳಿಗೆ ಅವು ಏನಾಗಿರ್ತವೆ ಅಂದರೆ ವಿಷಕಾರಿ ಆಗಿರ್ತವೆ. ಅದಕ್ಕೆ ಆ ಕಳೆಗಳನ್ನು ತೆಗಿತಾರೆ. ಕಳೆಗಳನ್ನು ನಿವಾರಿಸಲು ಮತ್ತು ಅವುಗಳ ಬೆಳವಣಿಗೆಯನ್ನು ನಿಯಂತ್ರಿಸಲು ರೈತರು ಏನು ಮಾಡ್ತಾರೆ, ಹಲವು ವಿಧಾನಗಳನ್ನು ಬಳಸ್ತಾರೆ. ಬೆಳೆಗಳ ಬಿತ್ತನೆಗೆ ಮೊದಲು ಏನು ಮಾಡ್ತಾರೆ, ಉಳುಮೆ ಮಾಡ್ತಾರೆ. ಕಳೆಗಳನ್ನು ಬುಡ ಮೇಲಾಗಿಸಿ ನಾಶಪಡಿಸ್ತಾರೆ. ಬಿತ್ತನೆಗೆ ಮೊದಲು ಏನು ಮಾಡ್ತಾರೆ, ಕಳೆಗಳೆಲ್ಲ ತೆಗೆದುಹಾಕ್ತಾರೆ. ನಂತರ ಒಣಗಿ ಮಣ್ಣಿನೊಂದಿಗೆ ಬೆರೆಯುತ್ತವೆ. ಕಳೆಗಳು ಹೂವು ಮತ್ತು ಬೀಜಗಳನ್ನು ಬಿಡುವ ಮೊದಲು ಅವುಗಳನ್ನು ಏನು ಮಾಡ್ತಾರೆ, ಕಿತ್ತಾಕಬೇಕು. ಇದೇ ವೇಳೆ ಕಳೆಗಳನ್ನು ನಿವಾರಿಸಲು ಅತ್ಯಂತ ಪ್ರಶಸ್ತ ಸಮರ್ಥ. ಅಂದರೆ ಆ ಟೈಮದಲ್ಲಿ ಏನಿರಬೇಕು, ಎಲ್ಲ ಕಳೆಗಳನ್ನು ತೆಗಿಬೇಕು. ಕಾಲಕ್ಕೆ ಕಳೆಗಳನ್ನು ಬುಡ ಸಮೇತವಾಗಿ ಕಿತ್ತಾಕಬೇಕು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು ಕೈಗಳಿಂದ ಕಳೆಗಳನ್ನು ನಿವಾರಿಸುವ ವಿಧಾನವಾಗಿರ್ತದೆ. ಇದನ್ನು ಕುರ್ಪಿ ಅಂತೇಳಿ ಕರಿತೀವಿ. ಕಳೆ ತೆಗೆಯೋದಕ್ಕೆ ಕುರ್ಪಿ ಅಥವಾ ಕುರ್ಚಿಕೆ ಅಂತೇಳಿ ಕರಿತೀವಿ. ಕಳೆಗಳನ್ನು ಬುಡ ಸಮೇತ ಕಿತ್ತು ಹಾಕುವಲು ಏನು ಮಾಡ್ತೀವಿ, ಯಾಂತ್ರಿಕ ಕೂರಿಗೆಯನ್ನು ಸಹ ಬಳಸ್ತೀವಿ. ಕಳೆನಾಶಕಗಳು ಎಂದು ಕರೆಯಲ್ಪಡುವ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದಲೂ ಕೂಡ ನೋಡ್ಬೋದು ಕಳೆಗಳನ್ನು ತೆಗಿಬೋದು. ಉದಾಹರಣೆಗೆ 2,4-D ಕಳೆಗಳನ್ನು ನಾಶಪಡಿಸಲು ಜಮೀನುಗಳಿಗೆ ಏನು ಮಾಡ್ತಾರೆ, ಇವುಗಳನ್ನು ಸಿಂಪಡಿಸ್ತಾರೆ. ಇವುಗಳನ್ನು ಬೆಳೆಗಳಿಗೆ ಯಾವುದೇ ಹಾನಿ ಉಂಟಾಗೋದಿಲ್ಲ. ಕಳೆನಾಶಕಗಳನ್ನು ನೀರಿನಲ್ಲಿ ಅಗತ್ಯಕ್ಕೆ ತಕ್ಕಷ್ಟು ಬೆರೆಸಿ ಏನು ಮಾಡ್ತಾರೆ, ಸಿಂಪಡಕಗಳ ಸಹಾಯದಿಂದ ಜಮೀನಿಗೆ ಏನು ಮಾಡ್ತಾರೆ, ಸಿಂಪಡಣೆ ಮಾಡ್ತಾರೆ. ಇಲ್ಲಿ ಮಾಡ್ತಾಯಿದ್ರಲ್ಲ, ಇದ್ರ ಮೂಲಕ ಎಣ್ಣೆ ಹೊಡೆಯೋದ್ರ ಮೂಲಕ ಏನು ಮಾಡ್ತಾರೆ, ಕಳೆನಾಶಕ ಹೊಡೆಯೋದ್ರ ಮೂಲಕ ಕಳೆಗಳನ್ನು ತೆಗೆದಾಕ್ತಾರೆ. ಮೊದಲು ತಿಳಿಸುವಂತೆ ಕಳೆನಾಶಕಗಳನ್ನು ಕಳೆ ಸಸ್ಯಗಳು ಬೆಳೆಯುವ ಸಮಯದಲ್ಲಿ ಅವುಗಳಲ್ಲಿ ಹೂವು ಮತ್ತು ಬೀಜಗಳು ಉಂಟಾಗುವ ಮೊದಲು ಸಿಂಪಡಿಸ್ತಾರೆ. ಕಳೆನಾಶಕಗಳ ಸಿಂಪಡಣೆಯ ರೈತರು ಆರೋಗ್ಯದ ಮೇಲೆ ಏನು ಮಾಡ್ತಾರೆ, ದುಷ್ಪರಿಣಾಮವನ್ನು ಉಂಟು ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಕಳೆಗಳನ್ನು ತೆಗೆದುಹಾಕ್ತಾರೆ. ಅವರು ಈ ರಾಸಾಯನಿಕಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಬಳಸಬೇಕು. ಈ ರಾಸಾಯನಿಕಗಳು ಸಿಂಪಡಿಸುವಾಗ ಅವರು ತಮ್ಮ ಮೂಗು ಮತ್ತು ಬಾಯಿಗಳನ್ನು ಬಟ್ಟೆಯಿಂದ ಕಟ್ಟಿಕೊಳ್ಬೇಕು. ಇವಾಗ ಕೊಯ್ಲು ಬೆಳೆಯ ಕೊಯ್ಲು ಒಂದು ಪ್ರಮುಖವಾದಂತಹ ಕೆಲಸ. ಕೊಯ್ಲು ಅಂದರೆ ಬೆಳೆ ಕಟ್ ಮಾಡೋದು ಅಂತ ಅರ್ಥ. ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸೋದಕ್ಕೆ ಏನಂತೀವಿ, ಕೊಯ್ಲು ಅಂಥೇಳಿ ಕರಿತೀವಿ. ಕೊಯ್ಲಿನಲ್ಲಿ ಬೆಳೆ ಸಸ್ಯಗಳು ಬುಡ ಸಮೇತ ಏನು ಮಾಡ್ತಾರೆ, ಕೀಳ್ತಾರೆ ಅಥವಾ ನೆಲಮಟ್ಟಕ್ಕೆ ಏನು ಮಾಡ್ತಾರೆ, ಕತ್ತರಿಸಿ ಬೇಕಾದರೂ ತೆಗಿತಾರೆ. ಏಕದಳ ಧಾನ್ಯಗಳು ಪಕ್ವವಾಗಲು ಎಷ್ಟು ತಿಂಗಳುಗಳು ಬೇಕಂದರೆ 3 ರಿಂದ 4 ತಿಂಗಳುಗಳು ಬೇಕು. 3 ರಿಂದ 4 ತಿಂಗಳು ಏನಾಗ್ತವೆ, ಕೊಯ್ಲಿಗೆ ಬರ್ತವೆ.
ನಮ್ಮ ದೇಶದಲ್ಲಿ ಕೊಯ್ಲನ್ನು ಕುಡುಗೋಲು ಬಳಸಿ ಏನು ಮಾಡ್ತಾರೆ, ಕೈಗಳಿಂದ ಅಥವಾ ಹಾರ್ವೆಸ್ಟರ್ ಎಂಬ ಯಂತ್ರವನ್ನು ಬಳಸಿ ಏನು ಮಾಡ್ತಾರೆ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸಬೇಕಾಗ್ತೈತೆ. ಈ ಪ್ರಕ್ರಿಯೆಗೆ ಏನಂತೀವಿ, ಒಕ್ಕಣೆ ಅಂತೇಳಿ ಕರಿತೀವಿ. ಏನು ಮಾಡ್ತಾರೆ, ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸೋದಕ್ಕೆ ಏನಂತೀವಿ, ಒಕ್ಕಣೆ ಅಂತೇಳಿ ಕರಿತೀವಿ. ಒಕ್ಕಣೆ ಅಂದರೆ ಏನಂದರೆ, ಕೊಯ್ಲಿನ ನಂತರ ಅಂದರೆ ಕಟಾವು ಮಾಡಿದ ಮೇಲೆ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸ್ತೀವಲ್ಲ, ಅದಕ್ಕೇನಂತೀವಿ, ಒಕ್ಕಣೆ ಅಂತೇಳಿ ಕರಿತೀವಿ. ಇದನ್ನು ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ಕೂಡ ನಡೆಸಲಾಗ್ತೈತೆ. ಇದೇನು ಮಾಡ್ತಾರೆ, ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ಕೂಡ ಮಾಡ್ತಾರೆ. ವಾಸ್ತವವಾಗಿ ಕಂಬೈನ್ ಎಂಬುದು ಹಾರ್ವೆಸ್ಟರ್ ಅಥವಾ ಒಕ್ಕುವ ಯಂತ್ರಗಳ ಜೋಡಣೆಯಾಗಿ ಬಳಸ್ತಾರೆ. ಇದೇನು ಕಂಬೈನ್, ಇದ್ರ ಮೂಲಕ ಕೂಡ ಏನು ಮಾಡ್ತಾರೆ, ಬೆಳೆಯನ್ನು ಕಟಾವು ಮಾಡ್ತಾರೆ. ಕೆಲವು ವೇಳೆ ಏನು ಮಾಡ್ತಾರೆ ಅಂದರೆ, ಕೊಯ್ಲಿನ ನಂತರ ಉಳಿಕೆ ತುಂಡುಗಳು ಜಮೀನಿನಲ್ಲಿ ಬಿಡ್ತಾರೆ. ಅವುಗಳನ್ನು ರೈತರು ಏನು ಮಾಡ್ತಾರೆ, ಸುಡ್ತಾರೆ. ಅದು ಯಾಕೆ ಹಂಗೆ ಮಾಡ್ತಾರೆ ಅಂತೇಳಿ ಏನು ಮಾಡ್ತಾಳೆ, ಯೋಚನೆ ಮಾಡ್ತಾಳೆ. ಅದು ಮಾಲಿನ್ಯ ಉಂಟಾಗ್ತದೆ ಅಂತ ಅವಳಿಗೂ ಕೂಡ ಗೊತ್ತು. ಈ ಬೆಂಕಿಯ ಜಮೀನಿನಲ್ಲಿ ಉಳಿದಿರುವ ಬೆಳೆಗೆ ತಗುಲಿ ಅದಕ್ಕೆ ಕೂಡ ಹಾನಿ ಉಂಟಾಗ್ಬೋದು ಅಂತೇಳಿ ಏನು ಮಾಡ್ತಾರೆ, ಊಹಿಸ್ತಾರೆ. ಯಾರು, ಪಹಲಿ. ಸಣ್ಣ ಹಿಡುವಳಿದಾರ ರೈತರು ಧಾನ್ಯಗಳನ್ನು ತೂರುವ ಮೂಲಕ ಏನು ಮಾಡ್ತಾರೆ, ಬೇರ್ಪಡಿಸ್ತಾರೆ ಅಂಥೇಳಿ ನಾವು ಏನು ಮಾಡ್ತೀವಿ, 6ನೇ ತರಗತಿಯಲ್ಲಿ ಇದು ತಿಳ್ಕೊಂಡಿದ್ದು. ತೂರುವ ಯಂತ್ರ ಇದು. ಇವಾಗ ಕೊಯ್ಲು ಹಬ್ಬಗಳು ಬರ್ತವೆ. 3-4 ತಿಂಗಳುಗಳ ಕಠಿಣ ದುಡಿಮೆ ನಂತರ ಕೊಯ್ಲಿನ ದಿನ ಬರ್ತೈತೆ. ಕಾಳುಗಳನ್ನು ಹೊತ್ತು ನಿಂತ ಬಂಗಾರದಂಥ ಬೆಳೆಗಳಿಂದ ತುಂಬಿದ ಜಮೀನುಗಳ ನೋಟವು ಏನು ಮಾಡ್ತವೆ, ರೈತರ ಹೃದಯದಲ್ಲಿ ಸಂತಸ ಮತ್ತು ಸಂತೃಪ್ತಿಯನ್ನು ತುಂಬುತ್ತದೆ. ಕಳೆದ ಋತುವಿನ ಶ್ರಮ ಫಲ ನೀಡಿದೆ ಮತ್ತು ಸ್ವಲ್ಪ ವಿಶ್ರಾಂತಿ ಮತ್ತು ಸಂಭ್ರಮಿಸುವ ಸಮಯ ಕೂಡ ಈ ಬೆಳೆ ಕೊಯ್ಲು ಆದ ನಂತರ ಆಗ್ತೈತೆ. ಕೊಯ್ಲಿನ ಅವಧಿಯ ಭಾರತದ ಎಲ್ಲ ಭಾಗಗಳಲ್ಲಿ ಅತೀವವಾಗಿ ಏನು ಮಾಡ್ತಾರೆ, ಸಂಭ್ರಮಿಸ್ತಾರೆ, ಸಂತೋಷ ಪಡ್ತಂಥ ಒಂದು ಸಮಯವಾಗಿದೆ. ಗಂಡಸರು ಹೆಂಗಸರು ಉತ್ಸಾಹದಿಂದ ಏನು ಮಾಡ್ತಾರೆ, ಈ ಹಬ್ಬವನ್ನು ಆಚರಿಸ್ತಾರೆ. ಕೊಯ್ಲಿನ ಅವಧಿಯೊಂದಿಗೆ ಸಂಬಂಧಿಸಿದ ವಿಶೇಷ ಹಬ್ಬಗಳೆಂದರೆ ಒಂದು ಸಂಕ್ರಾಂತಿ, ಬೈಸಾಖಿ, ಹೋಳಿ, ದೀಪಾವಳಿ, ನಬನ್ಯ, ಬಿಹು. ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರ ಆಚರಣೆ ಮಾಡ್ತಾರೆ. ಇವೆಲ್ಲ ಏನಂದರೆ ಕೊಯ್ಲಿನ ಹಬ್ಬಗಳು. ಕೊಯ್ಲು ಆದ ನಂತರ ಸಂಗ್ರಹಣೆ ಒಂದು ಪ್ರಮುಖ ಕಾರ್ಯವಾಗಿರ್ತೈತಿ. ಬೆಳೆಗಳ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಏನು ಮಾಡ್ತಾರೆ ಅಂದರೆ ಸಂಗ್ರಹಿಸಬೇಕಾಗ್ತದೆ. ಅದಕ್ಕೇನಂತೀವಿ ನಾವು, ಸಂಗ್ರಹಣೆ ಅಂಥೇಳಿ ಕರಿತೀವಿ. ತೇವಾಂಶ, ಕೀಟಗಳು, ಇಲಿಗಳು, ಸೂಕ್ಷ್ಮಜೀವಿಗಳಿಂದ ಏನು ಮಾಡ್ತಾರೆ, ಕಾಳುಗಳನ್ನು ರಕ್ಷಣೆ ಮಾಡ್ತಾರೆ. ಕೊಯ್ಲು ಮಾಡಿದ ನಂತರ ಬೆಳೆಯು ಏನು ಮಾಡ್ತೀವಿ, ಅಧಿಕ ತೇವಾಂಶವನ್ನು ಹೊಂದಿರ್ತೈತಿ. ಅಂದರೆ ಕೊಯ್ಲು ಮಾಡಿದ ನಂತರ ಅಧಿಕ ತೇವಾಂಶವನ್ನು ಬೆಳೆ ಹೊಂದಿರ್ತೈತಿ. ಒಂದೊಮ್ಮೆ ಆಗಷ್ಟೇ ಕೊಯ್ಲು ಮಾಡಿದ ಕಾಳುಗಳನ್ನು, ಧಾನ್ಯಗಳು ಒಣಗಿಸದೆ ಸಂಗ್ರಹಿಸಿದರೆ ಅವು ಏನಾಗ್ತವೆ, ಹಾಳಾಗ್ತವೆ. ಅಥವಾ ಕೀಟಗಳ ದಾಳಿಗೆ ಏನಾಗ್ತವೆ, ತುತ್ತಾಗ್ತವೆ ಅಥವಾ ಮೊಳಕೆ ಕೂಡ ಬರಬಹುದು. ಅದರಿಂದ ಅವು ಏನು ಮಾಡ್ತಾರೆ, ಸಂಗ್ರಹಿಸುವ ಮೊದಲು ಕಾಳುಗಳನ್ನು ತೇವಾಂಶ ಕಡಿಮೆಯಾಗುವಂತೆ ಬಿಸಿಲಿನಲ್ಲಿ ಏನು ಮಾಡ್ತಾರೆ, ಸಮರ್ಪಕವಾಗಿ ಒಣಗಿಸ್ತಾರೆ. ಇದು ಕೀಟ ಪೀಡೆಗಳನ್ನು, ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳನ್ನು, ದಾಳಿಗಳನ್ನು ಏನು ಮಾಡ್ತದೆ, ಇದು ತಡೀತದೆ ಬಿಸಿಲಿಗೆ ಹಾಕೋದ್ರಿಂದ. ರೈತರು ಕಾಳುಗಳನ್ನು ಗೋಣಿಚೀಲಗಳಲ್ಲಿ ಅಥವಾ ಲೋಹದ ಡಬ್ಬಗಳಲ್ಲಿ ಸಂಗ್ರಹಿಸ್ತಾರೆ. ಆದಾಗ್ಯೂ ಪೀಠಗಳಿಂದ, ಇಲಿಗಳು ಮತ್ತು ಕೀಟಗಳಿಂದ ರಕ್ಷಿಸಲು ಅಧಿಕ ಪ್ರಮಾಣದ ಕಾಳುಗಳನ್ನು ದೊಡ್ಡ ಸಂಗ್ರಹಾಲಯದಲ್ಲಿ ಏನು ಮಾಡ್ತಾರೆ ಅಂದರೆ ಶೇಖರಣೆ ಮಾಡ್ತಾರೆ. ಅಧಿಕ ಪ್ರಮಾಣದಲ್ಲಿ ಕಾಳುಗಳ ಸಂಗ್ರಹಣೆಯನ್ನು ದೊಡ್ಡ ಪ್ರಮಾಣಗಳಲ್ಲಿ ಮತ್ತು ಗೋದಾಮುಗಳಲ್ಲಿ ಏನು ಮಾಡ್ತಾರೆ, ಸಂಗ್ರಹಣೆ ಮಾಡ್ತಾರೆ. ಕಾಳುಗಳನ್ನು ಸಂಗ್ರಹಿಸುವ ಸಂಗ್ರಹಾಲಯಗಳಿವೆಲ್ಲ. ನೋಡ್ರಿ, ಗೋದಾಮುಗಳಲ್ಲಿ ಆಹಾರ ಸಂಗ್ರಹಣೆ, ಕಾಳುಗಳ ಸಂಗ್ರಹಣೆ ಹೆಂಗೆ ಮಾಡಿದ್ದಾರೆ ಅಂತೇಳಿ. ಈಗ ಇದು ಒಂದು ಚಟುವಟಿಕೆ ಅದ. ಈ ಚಟುವಟಿಕೆಯನ್ನು ಬೇಡ ನೋಡಿದ್ರೆ ಮೇಲಿನ ಕೋಷ್ಟಕವನ್ನು ಚಟುವಟಿಕೆ ಮಾಡಿದ ಮೇಲೆ ಕರಾವಳಿ ಪ್ರದೇಶದಲ್ಲಿ ವಾಸಿಸುವ ಜನರು ಆಹಾರದ ಪ್ರಮುಖ ಭಾಗವಾಗಿ ಏನು ತಿಂತಾರೆ, ಅವರು ಮೀನು ತಿಂತಾರೆ. ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಬ್ಬ ಪ್ರದೇಶದಲ್ಲಿರುವಂಥ ಜನರು ಬೇರೆ ಬೇರೆ ಆಹಾರವನ್ನು ಬಳಸ್ತಾರೆ. ನಾವು ಸಸ್ಯಗಳಿಂದ ಪಡೆಯುವ ಆಹಾರದ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಬೆಳೆ ಉತ್ಪಾದನೆ ಪ್ರಕ್ರಿಯೆ, ಬೀಜಗಳ ಆಯ್ಕೆ, ಬಿತ್ತನೆ, ಅನೇಕ ಹಂತಗಳನ್ನು ನಾವು ಇವಾಗ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಮನೆಯಲ್ಲಿ ಅಥವಾ ಸಾಗಾಣಿಕೆ ಕೇಂದ್ರದಲ್ಲಿ ಸಾಕುವ ಪ್ರಾಣಿಗಳಿಗೆ ಸಮರ್ಪಕ ಆಹಾರ ಅಥವಾ ಆಶ್ರಮ ಕಾಳಜಿಯನ್ನು ಇಲ್ಲಿ ವಹಿಸಬೇಕು. ಕಾಳುಗಳ ಬಗ್ಗೆ ಏನು ಮಾಡಬೇಕು, ನಾವು ಆಸಕ್ತಿಯನ್ನು ವಹಿಸಬೇಕು. ದೊಡ್ಡ ಪ್ರಮಾಣದಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನು ಮಾಡಿದಾಗ ಅದಕ್ಕೆ ಪಶುಸಂಗೋಪನೆ ಅಂತೇಳಿ ಕರಿತೀವಿ. ಅಂದರೆ ಕೃಷಿ ಜೊತೆಗೆ ಬೇರೆ ಬೇರೆ ಸಾಕು ಪ್ರಾಣಿಗಳನ್ನು ಸಾಕೋದಕ್ಕೆ ಏನಂತೀವಿ, ಪಶುಸಂಗೋಪನೆ ಅಂಥೇಳಿ ಕರಿತೀವಿ. ಮೀನು ಆರೋಗ್ಯಕ್ಕೆ ಒಳ್ಳೆಯದು. ನಾವು ಮೀನಿನಿಂದ
ಕಾರ್ಡ್ ಲೀಡರ್ ಎಣ್ಣೆಯನ್ನು ಪಡಿತೀವಿ. ನಿಮ್ಮಿಂದ ಏನು ಮಾಡ್ತೀವಿ ಅಂದರೆ ಎಕ್ಸಾಮ್ಗೆ ಆಗ್ಬೋದು, ನೆನಪಿಟ್ಕೊಳ್ಳಿ. ಕಾರ್ಡ್ ಲೀವರ್ ಎಣ್ಣೆಯನ್ನು ಪಡಿತೀವಿ. ಇದೇನು ಜೀವಸತ್ವ ಡಿ ಯಿಂದ ಸಮೃದ್ಧವಾಗಿದೆ. ಮೀನಿನಲ್ಲಿ ಏನಿರ್ತದೆ, ಜೀವಸತ್ವ ಡಿ ಇರ್ತೈತಿ. ಇವಾಗ ಪ್ರಮುಖವಾದಂತಹ ಪದಗಳು ಯಾವಂದರೆ ಕೃಷಿ ಪದ್ಧತಿಗಳು, ಪಶು ಸಂಗೋಪನೆ, ಬೆಳೆ, ರಸಗೊಬ್ಬರಗಳು, ಗೋದಾಮುಗಳು, ಕೊಯ್ಲು, ನೀರಾವರಿ, ಖಾರಿಫ್ ಬೆಳೆ, ಸಾವಯವ ಗೊಬ್ಬರ, ನೇಗಿಲು, ರಾಬಿ ಬೆಳೆಗಳು, ಇವೆಲ್ಲದರ ಬಗ್ಗೆ ಏನು ಮಾಡಿದ್ವಿ ನಾವು ತಿಳ್ಕೊಂಡಿದ್ವಿ. ಬೀಜಗಳ ಬಗ್ಗೆ, ಸಂಗ್ರಹಗಳ ಬಗ್ಗೆ, ಬಿತ್ತನೆ ಬಗ್ಗೆ, ಒಕ್ಕಣೆ, ಕಳೆಗಳು, ಕಳೆನಾಶಕ, ತೂರುವಿಕೆ, ಇವೆಲ್ಲದರೂ ಕೂಡ ನಾವು ಏನು ಮಾಡಿದ್ದೀವಿ ಇವಾಗ ತಿಳ್ಕೊಂಡಿದ್ದೀವಿ ಒಂದು ಲೆಸನಲ್ಲಿ. ಇವಾಗ ನೀವು ಒಂದು ಲೆಸನಲ್ಲಿ ಏನೇನು ಕಲ್ತಿದ್ದೀರಿ ಅಂತ. ಇವು ಪ್ರಮುಖವಾದ ಅಂಶಗಳಾಗಿರ್ತವೆ. ಏನೇನು ಕಲ್ತೀವಿ ಅಂತ ನೆನ್ಪಿಟ್ಕೋಬೇಕು. ಇಡೀ ಒಂದು ಪಾಠದಲ್ಲಿ ಬರುವಂಥದ್ದು ಒಂದು ಲಾಸ್ಟಲ್ಲಿ ಕೊಟ್ಟಿರ್ತಾರೆ, ಇಂಪಾರ್ಟೆಂಟ್ ಇರುವಂಥದ್ದು. ಬೆಳೆಯುತ್ತಿರುವ ನಮ್ಮ ಸಮುದಾಯಕ್ಕೆ ಆಹಾರವನ್ನು ಒದಗಿಸಲು ನಾವು ಏನು ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು ಅಂದರೆ ಕೆಲವು ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು. ಒಂದೇ ರೀತಿಯ ಸಸ್ಯಗಳನ್ನು ಒಂದೇ ಸ್ಥಳದಲ್ಲಿ ಬೆಳೆಸುವುದು ಅಥವಾ ಕೃಷಿ ಮಾಡುವುದನ್ನು ಏನಂತೀವಿ, ಬೆಳೆ ಅಂಥೇಳಿ ಕರಿತೀವಿ. ಋತುಮಾನದ ಆಧಾರದ ಮೇಲೆ ಬೆಳೆಗಳನ್ನು ನಾವು 2 ವಿಧಗಳಾಗಿ ಮಾಡ್ತೀವಿ. ಒಂದು ರಾಬಿ, ಇನ್ನೊಂದು ಖಾರಿಫ್. ಉಳುಮೆ ಮತ್ತು ಮಟ್ಟ ಮಾಡುವ ಮೂಲಕ ಮಣ್ಣನ್ನು ಏನು ಮಾಡ್ತೀವಿ, ಸಿದ್ಧಗೊಳಿಸ್ತೀವಿ. ಅದಕ್ಕೆ ಏನೇನು ಬೇಕು ಅಂದರೆ ನೇಗಿಲು ಮತ್ತು ಲೇವಲರ್ಗಳು ಬೇಕು. ಬೀಜಗಳನ್ನು ಸರಿಯಾದಂತಹ ಆಳ ಮತ್ತು ಅಂತರದಲ್ಲಿ ಬಿತ್ತನೆ ಮಾಡಿದರೆ ಉತ್ತಮ ಇಳುವರಿ ಏನು ಮಾಡ್ತೈತೆ ನಮಗೆ ಸಿಗುತ್ತದೆ. ಆರೋಗ್ಯಕರ ಬೀಜಗಳನ್ನು ಆಯ್ದ ನಂತರ ಉತ್ತಮ ವೈವಿಧ್ಯಮಯ ಬೀಜಗಳನ್ನು ಏನು ಮಾಡ್ತಾರೆ, ಕೂರಿಗೆಗಳ ಮೂಲಕ ಬಿತ್ತನೆ ಮಾಡ್ತಾರೆ. ಸಾವಯವ ಗೊಬ್ಬರ ಅಥವಾ ರಸಗೊಬ್ಬರವನ್ನು ಬಳಸುವ ಮೂಲಕ ಮಣ್ಣನ್ನು ಏನು ಮಾಡ್ಬೋದು, ನಾವು ಪುನಶ್ಚೇತನಗೊಳಿಸ್ಬೋದು ಅಥವಾ ಮರುಪೂರಣ ಮಾಡುವಂತಹ ಅಗತ್ಯ ಇಲ್ಲಿ ಕಂಡುಬರ್ತೈತಿ. ಬೆಳೆಗಳು ಹೊಸ ತಳಿಗಳ ಪರಿಚಯದಿಂದ ರಾಸಾಯನಿಕ ಗೊಬ್ಬರಗಳ ಬಳಕೆಯು ಮಹತ್ತರವಾದಂತಹ ಏನು ಮಾಡ್ತೈತಿ, ಬಳಕೆಯನ್ನು ಹೆಚ್ಚಿದೆ. ಬೆಳೆಗಳಿಗೆ ನಿಯತಕಾಲಗಳಲ್ಲಿ ನೀರನ್ನು ಒದಗಿಸೋದಕ್ಕೆ ನಾವು ನೀರಾವರಿ ಅಂತೇಳಿ ಕರಿತೀವಿ. ಕೃಷಿಗೆ ಒಳಪಡದ ಮತ್ತು ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಅಂತೇಳಿ ಕರಿತೀವಿ. ಇಂತಹ ಸಸ್ಯಗಳನ್ನು ಹೊರತೆಗೆಯುವುದಕ್ಕೆ ಅಥವಾ ತೆಗೆದುಹಾಕುವುದಕ್ಕೆ ಏನಂತೀವಿ, ಕಳೆ ಕೀಳುವಿಕೆ ಅಂತೇಳಿ ಕರಿತೀವಿ. ಪಕ್ವವಾದ ಬೆಳೆಯನ್ನು ಕೈಗಳಿಂದ ಅಥವಾ ಯಂತ್ರಗಳಿಂದ ಕತ್ತರಿಸುವುದಕ್ಕೆ ಏನಂತೀವಿ, ಕೊಯ್ಲು ಅಂಥೇಳಿ ಕರಿತೀವಿ. ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವುದಕ್ಕೆ ಒಕ್ಕಣೆ ಅಂಥೇಳಿ ಕರಿತೀವಿ. ಕೀಟಗಳಿಂದ ಅಥವಾ ಸೂಕ್ಷ್ಮಜೀವಿಗಳಿಂದ ರಕ್ಷಿಸಲು ಕಾಳುಗಳನ್ನು ಸಮರ್ಪಕವಾಗಿ ಏನು ಮಾಡ್ತಾರೆ, ಸಂಗ್ರಹಿಸ್ತಾರೆ. ಪ್ರಾಣಿಗಳಿಂದಲೂ ಸಹ ನಾವೇನು ಮಾಡ್ತೀವಿ, ಆಹಾರವನ್ನು ಪಡಿತೀವಿ. ಅದಕ್ಕಾಗಿ ಪ್ರಾಣಿಗಳನ್ನು ಕೂಡ ಸಾಕ್ತೀವಿ. ಅದಕ್ಕೋಸ್ಕರ ನಾವು ಅದಕ್ಕೆ ಏನಂತೀವಿ, ಪಶು ಸಂಗೋಪನೆ ಅಂತೇಳಿ ಕರಿತೀವಿ. ಇಷ್ಟು ಪ್ರಮುಖವಾದ ಅಂಶಗಳು. ಈಗ ಅಭ್ಯಾಸ, ಇವಾಗೇನು ಲೆಸನ್ ನೋಡಿದ್ದೀವಲ್ಲ, ಆ ಲೆಸನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿದ್ದಾವೆ. ಆ ಪ್ರಶ್ನೋತ್ತರಗಳು ಇವಾಗ ನೋಡೋಣ. ಅಭ್ಯಾಸ ಪ್ರಶ್ನೆಗಳು. ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸ್ ನೋಡಿ. ಇಲ್ಲಿ ತೇಲು, ನೀರು, ಬೆಳೆ, ಪೋಷಕಾಂಶಗಳು, ಪೂರ್ವ ಸಿದ್ಧತೆ, ಯಾವುದಕ್ಕೆ ಎಲ್ಲಿ ತುಂಬಬೇಕು ಅಂತೇಳಿ. ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡೋದಕ್ಕೆ ಏನಂತೀವಿ, ಬೆಳೆ ಅಂತೇಳಿ ಕರಿತೀವಿ. ಇದು ಒಂದನೇದು. ಬೆಳೆಗಳನ್ನು ಬೆಳೆಯುವ ಮೊದಲು ಡ್ಯಾಶನ್ನು ಮಣ್ಣಿಗೆ ಹಾಕಬೇಕು. ಅಂದರೆ ಮೊದಲ ಹಂತ ಯಾವುದಂದರೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ನಾವು. ಹಾನಿ ಒಳಗಾದ ಬೀಜಗಳು ಡ್ಯಾಶ್ ಮೇಲೆ ತೇಲ್ತವೆ, ಅಂದರೆ ನೀರಿನ ಮೇಲೆ ತೇಲ್ತವೆ. ಬೆಳೆಯುತ್ತಿರೋ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮಣ್ಣಿನಿಂದ ಡ್ಯಾಶ್ ಅಗತ್ಯವಾಗಿ ಬೇಕು, ಅಂದರೆ ಪೋಷಕಾಂಶಗಳು ಬೇಕಾಗತ್ಯವಾಗಿ. ಇವಾಗ ಹೊಂದಿಸಿ ಬರೆಯಿರಿ ಇದ್ದಾವೆ ನೋಡ್ರಿ. ಖಾರಿಫ್ ಬೆಳೆ ಇದೆ, ರಾಬಿ ಬೆಳೆಗಳಿದ್ದಾವೆ, ರಾಸಾಯನಿಕ ಗೊಬ್ಬರಗಳಿದ್ದಾವೆ, ಸಾವಯವ ಗೊಬ್ಬರಗಳು. ಖಾರಿಫ್ ಬೆಳೆಗಳು ಯಾವಂದರೆ ಭತ್ತ ಮತ್ತು ಜೋಳ, ಯಾಕೆಂದರೆ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಬೇಕು ಅದಕ್ಕೆ. ರಾಬಿ ಬೆಳೆಗಳು ಗೋಧಿ, ಕಡಲೆ, ಬಟಾಣಿ. ರಾಸಾಯನಿಕ ಗೊಬ್ಬರಗಳು ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್. ಸಾವಯವ ಗೊಬ್ಬರಗಳು ಪ್ರಾಣಿ ತ್ಯಾಜ್ಯ, ಸಗಣಿ, ಮೂತ್ರ ಮತ್ತು ಸಸ್ಯ ತ್ಯಾಜ್ಯ. ಇವುಗಳಿಂದ ನಾವೇನು ಮಾಡ್ತೀವಿ, ಸಾವಯವ ಗೊಬ್ಬರಗಳು ಮಾಡ್ತೀವಿ. ಈಗ 2-3 ವಾಕ್ಯದಲ್ಲಿ ಉತ್ತರಿಸಬೇಕು. ಪ್ರತಿಯೊಂದಕ್ಕೂ 2 ಉದಾಹರಣೆ ಕೊಡಬೇಕಂತೆ. ಖಾರಿಫ್ ಬೆಳೆ ಯಾವ್ಯಾವ ಅಂದರೆ ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಹತ್ತಿ, ಇವೆಲ್ಲ ಏನು ಖಾರಿಫ್ ಬೆಳೆಗಳು. ಸೋಯಾಬೀನ್, ನೆಲಗಡಲೆ, ಇವೆಲ್ಲ ಖಾರಿಫ್ ಬೆಳೆಗಳು. ರಬಿ ಬೆಳೆಗೆ ಯಾವಂದರೆ ಇಲ್ಲಿ ರಬಿ ಬೆಳೆ ಯಾವ ಬರ್ತಾವ ಅಂತಂದರೆ ನೆಲಗಡಲೆ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಮತ್ತು ಇಲ್ಲೆಲ್ಲ ಬೇರೆ ಬೇರೆ ಬರ್ತಾವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೇಲ್ಗಡೆ. ಗೋಧಿ, ಕಡಲೆ, ಬಟಾಣಿ, ಇವೆಲ್ಲ ಏನು ರಬಿ ಬೆಳೆಗಳು. ಇವಾಗ ಪ್ರತಿಯೊಂದು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ಮಣ್ಣನ್ನು ಸಿದ್ಧ ಹೇಗೆಗೊಳಿಸಬೇಕು ಅಂಥೇಳಿ ನಿಮ್ಮ ಭಾಷೆದಲ್ಲಿ ಬರೀರಿ, ಅಂದರೆ ನಿಮ್ಮ ವಾಕ್ಯದಲ್ಲಿ ಹೆಂಗಾಗುತ್ತೆ ಹಂಗೆ ಬರೀರಿ. ಬಿತ್ತನೆ ಹೆಂಗೆ ಮಾಡ್ಬೇಕಂತ ಬರೀರಿ. ಕಳೆ ನಿವಾರಣೆ, ಒಕ್ಕಣೆ, ಇವೆಲ್ಲ ಹೆಂಗೆ ಮಾಡಬೇಕು ಅಂತೇಳಿ ನಮ್ಮ ಓನಾಗಿ ಬರೀಬೇಕು. ರಸಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳು ಹೇಗೆ ಭಿನ್ನವಾಗಿವೆ, ವ್ಯತ್ಯಾಸ ಹೇಳಿದೆಯಲ್ಲ, ಅಲ್ಲಿ ವ್ಯತ್ಯಾಸ ಬರೀಬೇಕು ಆನ್ಸರ್ಗೆ. ನೀರಾವರಿ ಅಂದರೆ ನೀರಾವರಿಯನ್ನು
ಉಳಿತಾಯ ಮಾಡುವ ನೀರಾವರಿ 2 ವಿಧಾನಗಳೆಂದರೆ ಒಂದು ತುಂತುರು ನೀರಾವರಿ, ಹನಿ ನೀರಾವರಿ. ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬೆಳೆದರೆ ಏನಾಗ್ತದೆ ಅಂತಂದರೆ ಗೋಧಿಗೆ ಸಾಕಾಗಷ್ಟು ನೀರು ಬೇಕಾಗಲ್ಲ, ಸ್ವಲ್ಪ ನೀರು ಬೇಕಾದಕ್ಕೆ ಅಲ್ಲಿ ಏನಾಗುತ್ತೆ ಅದು ಕೊಳೆತು ಹೋಗ್ಬೋದು. ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಫಲವತ್ತತೆ ಮೇಲಾಗುವ ಪರಿಣಾಮ ಏನಂದರೆ ಫಲವತ್ತತೆಯಲ್ಲಿ ಕಡಿಮೆ ಆಗ್ತೈತಿ. ಬೆಳೆಗಳನ್ನು ಚೇಂಜ್ ಮಾಡಿ ಬೆಳಿಬೇಕು. ಕಳೆಗಳು ಎಂದರೇನು, ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬೇಕು? ಕಳೆಗಳನ್ನು ಸೂಕ್ತ ಕಾಲದಲ್ಲಿ ಕಳೆಯನ್ನು ತೆಗಿಬೇಕು. ಅವುಗಳನ್ನು ರಾಸಾಯನಿಕ ಸಿಂಪಡಣೆ ಮೂಲಕ ನಿಯಂತ್ರಣ ಮಾಡ್ಬೋದು. ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನೆ ಹರಿವು ನಕ್ಷೆಯ ತಯಾರಿಸಿ. ಅದನ್ನು ನಕ್ಷೆಯನ್ನು ತಯಾರಿಸಬೇಕಂತೆ ಹೇಗೆ ತಯಾರಿಸಬೇಕು ಅಂತ ಈ ಕೆಳಗಿನ ಮಾಡಿದಿರೋರು ಅಂಶಗಳನ್ನು ಕೊಟ್ಟಿದ್ದಾರೆ, ಅವು ಸರಿ ಹೊಂದಿಸಬೇಕು. ಫಸ್ಟ್ ನೀವು ಏನು ಮಾಡಬೇಕು, ಕಬ್ಬನ್ನು ಬಿತ್ತನೆ ಮಾಡಬೇಕಾದ್ರೆ ಅಥವಾ ಕಬ್ಬನ್ನು ಹಚ್ಚಬೇಕಾದ್ರೆ ಫಸ್ಟ್ ಏನು ಮಾಡಬೇಕು ನೋಡಿ, ಮಣ್ಣನ್ನು ಸಿದ್ಧಗೊಳಿಸಬೇಕು. ಇದು 5ನೇದು. ಮಣ್ಣನ್ನು ಫಸ್ಟ್ ಏನು ಮಾಡಬೇಕು, ಮಣ್ಣನ್ನು ಸಿದ್ಧಗೊಳಿಸಬೇಕು. ಇದೇನು 1ನೇದು. ಫಸ್ಟ್ ಏನು ಮಾಡಬೇಕಂದ್ರೆ ಮಣ್ಣನ್ನು ಸಿದ್ಧಗೊಳಿಸಬೇಕು. ಆಮೇಲೆ ಜಮೀನನ್ನು ಏನು ಮಾಡಬೇಕು, ಉಳುಮೆ ಮಾಡಬೇಕು. ಆಮೇಲೆ ಅದಕ್ಕೆ ಸಾಕಷ್ಟು ನೀರನ್ನು ಬಿಡಬೇಕು. ಆಮೇಲೆ ಬಿತ್ತನೆ ಮಾಡಬೇಕು. ಆಮೇಲೆ ಗೊಬ್ಬರ ಹಾಕಬೇಕು. ಆಮೇಲೆ ಏನು ಮಾಡಬೇಕು, ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳಿಸ್ಬೇಕು. ಈ ರೀತಿ ಹರಿವನ್ನು ಕೊಟ್ಟಿದ್ದಾರೆ. ಬಿತ್ತನೆ ಅದರ ಮೇಲೆ ಮಣ್ಣನ್ನು ಸಿದ್ಧಗೊಳಿಸಬೇಕು. ಅವು ಹಂತಗಳು ನೋಡಿದ್ದೀವಲ್ಲ, ಆ ಹಂತದ ಮೇಲೆ ಇದೆ ಇದು. ಇವಾಗ ಕೆಳಗಿನಲ್ಲಿರುವ ಪದ ಜಾಲದಲ್ಲಿ ಮುಂದಿನ ಸುಳುವುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರ ಗೆರೆಗೆ ಎಳೆಯಿರಿ. ಮೊದಲನೇದಾಗಿ ಉದಾಹರಣೆ ನೀಡಲಾಗಿದೆ. ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂತಹ ಬೆಳೆ ಯಾವುದಂದರೆ ಅದು ಖಾರಿಫ್ ಬೆಳೆ. ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಅಂತಂದರೆ ಮಣ್ಣನ್ನು ಸಿದ್ಧಗೊಳಿಸಬೇಕು. ಈ ಜೀವಿಯು ರೈತನ ಮಿತ್ರ ಅಂದರೆ ಎರೆಹುಳ. ಮಣ್ಣನ್ನು ಮಟ್ಟ ಮಾಡಲು ಬಳಸುವಂತಹ ವಿಧಾನ ಯಾವುದಂದರೆ ಅದು ಲೆವೆಲ್ಲರ್. ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ವಿಧಾನ ಯಾವುದಂದರೆ ಅದು ಕೂರಿಗೆ. ಇದೊಂದು ರಸಗೊಬ್ಬರ ಅಂದರೆ ಯೂರಿಯಾ. ಲಘುಮಿನ ಸಸ್ಯಗಳು, ಬೇರುಗಳು, ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ದಾರೆ. ಇದು ಏನಿದೆ, ಇದು ಸ್ವಲ್ಪ ಮರ್ತೋಗಿದೆ, ನೋಡ್ಕೊಂಡು ಆಮೇಲೆ ಹೇಳ್ತೀನಿ. ಇದು ಬೆಳೆಗಳ ವಿಭಿನ್ನ ಕಾಲಾಂತರಗಳ ನೀರನ್ನು ಒದಗಿಸುವುದು. ಏನು ಮಾಡಬೇಕು, ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸಬೇಕಂತೆ. ಎದಕ್ಕೆ ನೀಡಬೇಕು ಅಂತ ಹೇಳಿ ಕೊಟ್ಟಿದ್ದು ನೋಡೋಣ. ಇವಾಗ ಬಿತ್ತನೆಗೆ ಬಳಸುವ ಇದಲ್ಲ, ಇದು ಕಾಫಿ ತೋಟಕ್ಕೆ ಒಂದು ಉಪಯುಕ್ತವಾದ ನೀರಾವರಿ ವಿಧಾನ ಯಾವುದು ಅಂದರೆ ಅದು ತುಂತುರು ನೀರಾವರಿ. ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳು ಯಾವುದಂದರೆ ಅದು ಕಳೆಗಳು. ಇವೆರಡು ಸ್ವಲ್ಪ ನೋಡ್ಕೊಂಡು ಹೇಳ್ತೀನಿ ನಾನು. ಆಮೇಲೆ ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವಂಥ ಕ್ರಿಯೆ ಯಾವುದಂದರೆ ಅದು ಕೊಯ್ಲು. ಕೊಯ್ಲಿನ ನಂತರ ಹುಲ್ಲುಗಳನ್ನು ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಅಂದರೆ ಅದು ಒಕ್ಕಣ. ಇದೊಂದು ನೀರಾವರಿಗೆ ಸಾಂಪ್ರದಾಯಿಕ ವಿಧಾನ. ಅಗಳು. ಮಣ್ಣಿನ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಒಂದು ವಿಧಾನ ಹ್ಯೂಮಸ್ ಅಂತ. ಅದು ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸುವ ಒಂದು ಉಪಕರಣ ಯಾವುದಂದರೆ ಅದು ಕಂಬೈನರ್. ಅಂದರೆ ಇಲ್ಲಿ ಪದಗಳಲ್ಲಿ ಬಾಕ್ಸ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಆನ್ಸರ್ ಇದ್ದಾವೆ, ಹುಡುಕಬೇಕು ಅಷ್ಟೇ. ಈ ಬಾಕ್ಸಲ್ಲಿ ಆನ್ಸರ್ ಇದ್ದಾವೆ, ಅದನ್ನು ನಾವು ಏನು ಮಾಡಬೇಕು, ಹುಡುಕಬೇಕು. ಇಲ್ಲ ಖಾರಿಫ್ ಒಂದರ ಹುಡುಕಿ ತೋರಿಸಿದರೆ ನಾವು ಮಿಕ್ಕಿರೋದೆಲ್ಲ ಹುಡುಕಬೇಕು ಅಂತ ಅರ್ಥ ಇದೆ. ಇವಾಗ ಚಟುವಟಿಕೆಗಳಿದ್ದಾವೆ. ಇವು ಈ ಚಟುವಟಿಕೆ ಏನು ಬೇಡ ನಮಗೆ. ಇಲ್ಲಿಗೆ ಏನಾಯ್ತು ಅಂದರೆ ಇದೊಂದು ಲೆಸನ್ನು ಮುಗೀತು. ಇದು ಸ್ವಲ್ಪ ನಾನು ಫಾಸ್ಟಾಗಿ ಹೇಳಿದ್ದೀನಿ, ಯಾಕೆಂದರೆ ಎಲ್ಲ ಹೇಳಬೇಕಂದ್ರೆ ಸ್ವಲ್ಪ ತುಂಬ ಲೇಟ್ ಆಗ್ತೈತೆ. ಅದಕ್ಕೆ ಸ್ವಲ್ಪ ಒಂಚೂರು ಸ್ಪೀಡಾಗಿ ಹೇಳಿದ್ದೀನಿ. ನಿಮಗೆ ಬೇಕಾಗಿದ್ದರೆ ನೀವು ನೀಟಾಗಿ ಓದ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮಾಡೋಣ ಅಂದರೆ 2ನೇ ಲೆಸನನ್ನು ಮಾಡೋಣ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.